ಉಂಟಾಗಲಿ. ಈ ಸಮಯದಲ್ಲಿ ಸೇರಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕದಲ್ಲಿ 115ನೇ ಕೀರ್ತನೆ 12ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 115ನೇ ಕೀರ್ತನೆ 12ನೇ ವಚನ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಕೀರ್ತನಕಾರನಾದಂಥ ದಾವೀದನು ಈ ಮಾತನ್ನು ಬರೀತಾ ಇರುವಾಗ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಆತನು ನಮ್ಮನ್ನು ಆಶೀರ್ವದಿಸುವನು ಎಂಬುದಾಗಿ. ದೇವರು ನಮ್ಮನ್ನು ಮರೆತು ಹೋಗಲಿಲ್ಲ, ಆತನು ನಮ್ಮನ್ನು ಯಾವಾಗಲೂ ಆಶೀರ್ವದಿಸುವಂಥ ವ್ಯಕ್ತಿ ಎಂಬುದಾಗಿ ಒಂದು ನಿರೀಕ್ಷೆ ಉಳ್ಳಂಥ ಒಂದು ಮಾತು ತೆಲುಗಲ್ಲಿ ಬರೆಯಲ್ಪಟ್ಟಿದೆ. ఆయన మమ్మను ಆಶೀರ್ವದಿಸುವನು, ಆತನು ನಮ್ಮನ್ನು ಆಶೀರ್ವದಿಸುವನು. ಇನ್ನೂ ಆಶೀರ್ವಾದ ಹೊಂದದೇ ಇರುವಂಥ ವ್ಯಕ್ತಿ ಆತನು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಒಂದು ಭರವಸೆಯ ಮಾತು, ದೇವರ ಮೇಲೆ ಒಂದು ನಂಬಿಕೆಯ ಮಾತು. ಆತನು ನಮ್ಮನ್ನು ಮರೆಯಲಿಲ್ಲ, ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಅನೇಕರ ಜೀವಿತದಲ್ಲಿ ಕಷ್ಟಗಳು, ಸಂಕಟಗಳು, ಶ್ರಮೆಗಳು ಎದುರಾದಾಗ ದೇವರು ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿಲ್ಲ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ದೇವರು ನಮ್ಮ ವಿಷಯದಲ್ಲಿ ಯಾವ ಕೇರ್ ತಗೊಳ್ತಿಲ್ಲ ಎಂಬುದಾಗಿ ಆಲೋಚನೆ ಮಾಡುವವರು ತುಂಬ ಜನ. ಇಸ್ರಾಯೇಲರ ಅರಣ್ಯದ ಯಾತ್ರೆಯಲ್ಲಿ ಅವರು ಮಾಡಿದಂಥ ಒಂದು ಕಾರ್ಯಗಳು ಸಹ ಅದೇ. ವಿಮೋಚನೆ ಕಾಂಡದಲ್ಲಿ 32ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಗಮನಿಸಿದ್ರೆ, ಈ ಮೋಶೆ ಎಂಬ ವ್ಯಕ್ತಿ ಏನಾದರೂ ನಮಗೆ ಗೊತ್ತಿಲ್ಲ, ನಮ್ಮ ಮುಂದೆ ನಡೆಯಲಿಕ್ಕಾಗಿ ಒಂದು ದೇವತೆಯನ್ನು ನಮಗೆ ಮಾಡಿಕೊಡು ಎಂಬುದಾಗಿ ಇಸ್ರಾಯೇಲರು ಕೇಳಿದ ಹಾಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಲೋಚನೆ ಮಾಡ್ರಿ, ದೇವರು ನಮ್ಮನ್ನು ಮರೆತಿದ್ದಾರೆ, ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿಲ್ಲ ಎಂಬುದಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಮಾಡುವಂಥ ಕಾರ್ಯಗಳು. ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ಆತ ನಮ್ಮನ್ನು ನೆನಪು ಮಾಡ್ಕೊಳ್ತಾರೆ, ನಮ್ಮ ಪರಿಸ್ಥಿತಿಗಳು ಆತನಿಗೆಲ್ಲ ಗೊತ್ತಿದೆ, ಆತನು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಆಲೋಚನೆ ಮಾಡೋ ವ್ಯಕ್ತಿಗಳ ಕಾರ್ಯಗಳು ಬೇರೆ. ದೇವರೇನಾದರೂ ಗೊತ್ತಿಲ್ಲ, ದೇವರ ಕೈಯಿಂದ ನಡೆಸಲ್ಪಡ್ತಿರುವಂಥ ಮೋಶೆ ಏನಾದರೂ ಗೊತ್ತಿಲ್ಲ, ಇನ್ನು ನಮ್ಮ ಮುಂದೆ ದಾರಿ ಏನು, ನಾವು ಯಾವ ಕಡೆಗೆ ಹೋಗಬೇಕು, ಎಲ್ಲಿಗೆ ನಾವು ಹೋಗಬೇಕು ಎಂಬುದಾಗಿ ದೇವರು ನಮ್ಮನ್ನ ನೆನಪು ಮಾಡಿಕೊಂಡಿಲ್ಲ ಎಂಬುದಾಗಿ ಆಲೋಚನೆ ಮಾಡಿದಂಥ ವ್ಯಕ್ತಿಗಳು ಮಾಡುವಂಥ ಕಾರ್ಯಗಳು ಬೇರೆ. ಇಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ಗಮನಿಸಿದ್ರೆ, ದೇವರು ನಮ್ಮನ್ನ ನೋಡ್ತಿಲ್ಲ ಎಂಬುದಾಗಿ ಆಲೋಚನೆ ಮಾಡಿ ವಿಗ್ರಹಾರಾಧನೆಯನ್ನ ಮಾಡಿದ ಹಾಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ನಾವು ಗಮನಿಸಬೇಕು. ದೇವರು ಯಾವಾಗಲೂ ನಮ್ಮ ಸಂಗಡ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ. ಈ ಮಾತನ್ನು ಹೇಳಿದ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ ನೆನೆಸುವವನು ವಿಗ್ರಹಾರಾಧನೆ ಕಡೆಗೆ ಮನಸ್ಸು ಕೊಡೋದಿಲ್ಲ, ಬೇರೆ ಆಲೋಚನೆಗಳನ್ನ ಮಾಡೋದಿಲ್ಲ. ಅಲ್ಲಿ ವಾಕ್ಯದಲ್ಲಿ ಗಮನಿಸಿದ್ರೆ, ತಮಗೇ ಆದಂಥ ಒಬ್ಬ ನಾಯಕನನ್ನು ಅವರು ಏರ್ಪಾಡು ಮಾಡ್ಕೊಳ್ತಾ ಇದ್ದಾರೆ, ತಮಗೇ ಆದಂಥ ಒಂದು ದೇವತೆಯನ್ನ ಏರ್ಪಾಡು ಮಾಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ, ದೇವರು ನನ್ನನ್ನು ನೋಡ್ತಾ ಇಲ್ಲ, ದೇವರ ಕಣ್ಣಿಗೆ ನಾನು ಕಾಣಿಸ್ತಿಲ್ಲ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಮಾಡೋ ಕಾರ್ಯಗಳು. ಅವ್ರಿಗೋಸ್ಕರ ಪ್ರಾಣ ಕೊಟ್ಟಂತ ದೇವರನ್ನ ಬಿಟ್ಟರು, ಅವ್ರಿಗೋಸ್ಕರವಾಗಿ ಈ ಭೂಲೋಕಕ್ಕೆ ಇಳಿದು ಬಂದಂತ ದೇವರನ್ನ ಬಿಟ್ಟರು. ಐಗುಪ್ತ ದೇಶದಲ್ಲಿ ಬಿಡುಗಡೆ ಇಲ್ಲ ಎಂಬುದಾಗಿ ನೆನೆಸುವಂತ ಆ ಪರಿಸ್ಥಿತಿಯಲ್ಲಿ 10 ಅದ್ಭುತಗಳನ್ನ ಮಾಡಿ ಇಸ್ರಾಯೇಲರಿಗೆ ಬಿಡುಗಡೆ ಕೊಟ್ಟಂತ ದೇವರನ್ನ ಬಿಟ್ಟರು. ನಮಗೋಸ್ಕರವಾಗಿ ಬೇರೆ ಒಂದು ದೇವತೆಯನ್ನ ಮಾಡಿಕೊಡು, ಅದೇ ನಮ್ಮ ಮುಂದೆ ಇದ್ದು ನಮ್ಮನ್ನು ನಡೆಸುತ್ತೆ ಎಂಬುದಾಗಿ ಇವರು ಆಲೋಚನೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ, ದೇವರು ನಮ್ಮನ್ನು ಬಿಟ್ಟು ಹೋದ್ರು, ದೇವರು ನಮ್ಮನ್ನು ಬಿಟ್ಟು ಹೋದ್ರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆಕಾರನು ಹೇಳ್ತಾನೆ, ದೇವರೇ ಯಾಕೆ ನನ್ನಿಂದ ನೀನು ದೂರ ಇದೆಯಾ ಎಂಬುದಾಗಿ. ಕೀರ್ತನೆಕಾರನು ಹೇಳ್ತಾನೆ, ನೀನು ಯಾಕೆ ನನ್ನಿಂದ ದೂರ ಆಗಿದೆಯಾ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಯಾವಾಗಲೂ ನಿಮ್ಮ ಕಡೆಗೆ ಕರಗಳನ್ನು
ಚಾಚಿದ್ದೇನೆ, ನಾನು ನಿಮ್ಮ ಸಮೀಪದಲ್ಲೇ ಇದ್ದೇನೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಅನೇಕ ಬಾರಿಗಳು ಬರೆಯಲ್ಪಟ್ಟಿದೆ. ನಾನು ನಿಮ್ಮ ಬಳಿಗೆ ಬಂದಾಗ ನೀವು ನನಗೆ ಬೆನ್ನನ್ನು ತೋರಿಸಿ ಹೊರಟೋಗಿದ್ದೀರಿ. ನೀವು ನನಗೆ ಬೆನ್ನನ್ನು ತೋರಿಸಿದ್ದೀರಿ. ಕಾರಣ ಏನಂದ್ರೆ ದೇವರು ನಮ್ಮನ್ನು ನೋಡ್ತಿದ್ದಾರೆ. ಇದು ದೇವರ ಮಾತುಗಳು, ದೇವರು ನಮ್ಮ ಸಂಗಡ ಮಾತಾಡ್ತಿರುವಂತ ಮಾತುಗಳು. ದೇವರು ಕೂಡ ಎಚ್ಚರಿಕೆ ಎಂಬುದಾಗಿ ಮನುಷ್ಯ ಆಲೋಚನೆ ಮಾಡ್ತಾ ಇಲ್ಲ. ಅವನಿಷ್ಟ ಬಂದ ದಾರಿಗೆ ಹೋಗ್ತಾ, ಅವನಿಷ್ಟ ಬಂದ ಕಾರ್ಯಗಳನ್ನು ಮಾಡುತ್ತಾ, ಅವನಿಗೆ ಬೇಸರವಾದಾಗ, ಅವನ ಆಲೋಚನೆಗಳು ನೆರವೇರದೇ ಇದ್ದಾಗ ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ, ದೇವರು ನಮ್ಮನ್ನ ನೋಡ್ತಾ ಇಲ್ಲ, ದೇವರು ನಮ್ಮನ್ನ ಮರ್ತೋಗಿದ್ದಾರೆ ಎಂಬುದಾಗಿ ಆಲೋಚನೆ ಮಾಡುವಂತ ಎಷ್ಟೋ ಜನ ವಿಶ್ವಾಸಿಗಳು ಓದೋದಲ್ಲಿ ಇದು ಇದ್ದಾರೆ. ದೇವರಿಗೆ ಇದು ಆಯಾಸ ಹುಟ್ಟಿಸುವಂತ ಕೆಲಸ, ದೇವರಿಗೆ ಆಯಾಸ ಹುಟ್ಟಿಸುವಂತ ಕೆಲಸ. ಮಕ್ಕಳಿರ್ತಾರೆ, ನಾವಿಲ್ಲಿ ನಿಂತ್ಕೊ ಕರಿತೀವಿ, ಬಾ ಮಕ್ಕಳನ್ನ ಕರಿತೀವಿ ಬಾ ಅಂತೇಳಿ. ಅವನ ಆ ಕಡೆ ತಿಳ್ಕೊಂಡು ನಮ್ಗೆ ಯಾರು ಇಲ್ಲ ಅಂದ್ರೆ ಅರ್ಥ ಇದೆಯಾ? ಈ ಕಡೆ ನಾವು ಕರಿತಾ ಇರ್ತೀವಿ, ಅವ್ನು ನಮ್ಮ ಕಡೆ ತಿರುಗ್ದಲೆ ಆ ಕಡೆ ತಿಳ್ಕೊಂಡು ಆ ಮಗು ನಾನು ಅನಾಥ, ನನಗೆ ಯಾರಿಲ್ಲ, ಅಪ್ಪ ಕೈ ಹಿಡ್ದಿಲ್ಲ, ಅಮ್ಮ ಕೈ ಹಿಡ್ದಿಲ್ಲ, ಯಾರು ನನ್ನನ್ನು ಹತ್ರ ತಗೊಳ್ಳೋರಿಲ್ಲ ಅಂದ್ರೆ ಅಪ್ಪ ಅಮ್ಮಗೆ ಹೆಂಗಿರುತ್ತೆ? ಅವಾಗ ನಿಮಗೆ ಹೆಂಗಿರುತ್ತೆ? ಪೇರೆಂಟ್ಸ್ಗೆ ಹೆಂಗಿರುತ್ತೆ? ಅಲ್ಲೂಯ್ಯ, ಇಲ್ಲಿದ್ದವರೆಲ್ಲ ಒಂದ್ಸಲ ಕೈ ಎತ್ತಿ ಸ್ತೋತ್ರ. ಹೆಂಗಿರುತ್ತೆ ಅವಾಗ? ತುಂಬಾ ಬೇಸರ. ಸರ್ವಶಕ್ತನಾದಂಥ ದೇವರು ಪಾಪ ಮಾಡಿದಾಗಲೂ ಪಾಪವನ್ನು ಕ್ಷಮಿಸಿ ನೀವು ನನ್ನ ಬಳಿಯಲ್ಲಿ ಇರಬೇಕೆಂಬುದಾಗಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ದೇವರು ನಮ್ಮನ್ನ ಕರಿತಾ ಇದ್ರೆ ಎಷ್ಟೋ ಬಾರಿ ನಾವು ಬೇರೆ ಕಡೆಗೆ ದೃಷ್ಟಿ ಇಟ್ಟು ನಾವು ಹಿಂದೆ ತಿಳ್ಕೋದಾದ್ರೆ ಅರ್ಥ ಏನು ಗೊತ್ತಾ? ದೇವರು ಕೂಡ ಆಲೋಚನೆಯನ್ನ ಬಿಟ್ಟು ನಮ್ಮ ಸ್ವಂತ ಆಲೋಚನೆ. ಈಗ ಇಸ್ರಾಯೇಲರು ಏನ್ ಮಾಡಿದ್ರಲ್ಲಿ? ಯೆಹೋವನು ನಮ್ಮನ್ನ ಮರೆಯಲಿಲ್ಲ ಎಂಬುದಾಗಿ ಭಕ್ತರು ಹೇಳ್ತಾ ಇದ್ರೆ, ಅಲ್ಲಿ ಇಸ್ರಾಯೇಲ್ ಹೇಳ್ತಿದ್ದಾರೆ ಮೋಶೆ ಏನಾದ್ರೂ ಗೊತ್ತಿಲ್ಲ, ಮೋಶೆ ನಡೆಸಿದಂತ ದೇವರು ಏನಾದ್ರೂ ಗೊತ್ತಿಲ್ಲ. ಒಂದು ವೇಳೆ ದೇವರು ನಮ್ಮನ್ನ ಜ್ಞಾಪಕ ಮಾಡ್ಕೊಂಡಿದ್ದಾರೆ, ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಇವರು ಅನ್ಕೊಂಡಿದ್ರೆ ಮೋಶೆ ಏನಾದ್ರೂ ಗೊತ್ತಿಲ್ಲ, ದೇವರೇ ನಮಗೆ ಮತ್ತೊಬ್ಬ ನಾಯಕನನ್ನ ಕೊಡು. ಕೇಳ್ಬೇಕಾಯ್ತಲ್ವಾ? ಕೇಳ್ಬೇಕಾ ಇಲ್ವಾ? ಕೇಳಬೇಕು. ಅಲ್ಲೂಯ್ಯ. ಆದ್ರೆ ಇಲ್ಲಿ ನಡೆದಂತ ಸಂಗತಿ ಏನಂದ್ರೆ, ಮೋಶೆ ಏನಾದ್ರೂ ಗೊತ್ತಿಲ್ಲ, ಕಣ್ಣು ಕಾಣ ಮೋಶೆನೇ ಕಾಣಿಸ್ತಾ ಇಲ್ಲ. ಕಾಣದೇ ಇರೋ ದೇವ್ರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ಕಣ್ಣು ಕಾಣಿಸ್ತಿರೋರೇ ನಮಗೆ ಸಹಾಯ ಮಾಡ್ತಿಲ್ಲ, ಕಣ್ಣು ಕಾಣದೇ ಇರುವಂತ ದೇವರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ಯಾರೆಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ನಮ್ಮದೇ ಆದಂತ ಒಂದು ಮಾರ್ಗ, ನಮ್ಮದೇ ಆದಂತ ಕೆಲವು ಪ್ಲಾನ್ಗಳನ್ನ ನಾವು ಇಟ್ಕೊಳ್ಳೋಣ. ಎಷ್ಟೋ ಜನ ವಿಶ್ವಾಸಿಗಳು ದೇವರ ಯೋಜನೆಗೆ ವ್ಯತಿರೇಕವಾಗಿ ಅವಿಧೇಯರಾಗಿ ಜೀವಿಸ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ದೇವರೊಂದು ಪ್ರಣಾಳಿಕೆ, ಒಂದು ಪ್ಲಾನ್ ಮಾಡಿಟ್ಟಿರ್ತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಹುಟ್ಟುವಂತ ಪ್ರಾರಂಭ, ನಾನು ಸಾಯುವಂತ ದಿನದ ಎಲ್ಲಾ ದಿವಸಗಳು ದೇವರಿಗೆ ಗೊತ್ತಿದೆ. ದೇವ್ರಿಗೆ ಗೊತ್ತಿದೆ. ನಾವು ಅನ್ಕೊಳ್ತೀವಿ ಮಧ್ಯದಲ್ಲಿ ಇದ್ವಿ, ದೇವ್ರು ಇವೆಲ್ಲ ನೋಡ್ತಾ ಇದ್ದಾರ? ಪ್ರಶ್ನೆ. ನಾವು ಯಾವಾಗ ಏನು ಮಾತಾಡ್ತೀವಿ, ಏನು ಮಾಡ್ತೀವಿ ಎಲ್ಲವೂ ದೇವ್ರಿಗೆ ಗೊತ್ತಿದೆ. ಆದ್ರೆ ವಿಶ್ವಾಸಿ ಆಲೋಚನೆ ಏನಾಗಿದೆ ಅಂದ್ರೆ, ದೇವರು ನಮ್ಮನ್ನ ನೋಡ್ತಾ ಇಲ್ಲ, ದೇವರು ನಮ್ಮ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ, ದೇವರು ನಮ್ಮ ವಿಷಯದಲ್ಲಿ ಜವಾಬ್ದಾರಿ ತಗೊಳ್ತಿಲ್ಲ ಎಂಬುದಾಗಿ. ಆದ್ರೆ ಭಕ್ತರು ಹೇಳ್ತಾನೆ, ದೇವರು ನಮ್ಮನ್ನ ಮರೆಯಲಿಲ್ಲ. ಅಲ್ಲೂಯ್ಯ. ಇಸ್ರಾಯೇಲರನ್ನ ದೇವರು ಮರೆಯಲಿಲ್ಲ. ಅವ್ರು ಅನ್ಕೊಂಡ್ರು ನಮ್ಮನ್ನು ಮರ್ತೋಗಿದ್ದಾರೆ ಎಂಬುದಾಗಿ. ಅನೇಕ ಅದ್ಭುತಗಳನ್ನ ಮಾಡ್ತಿದ್ರು, ನೋಡ್ತಾ ಇದ್ರು. ಕೆಂಪು ಸಮುದ್ರ 2 ಭಾಗ ಆಯ್ತು, ವಾವ್ ಅಂತೇಳಿ ಹೊರಬೋದು. ಆ ಕಡೆ ಸೇರ್ಕೊಂಡ್ರು. ಅವಾಗೊಂದು ಹಾಡು ಬರ್ತರು. ಹಾಡೇನಾಯ್ತು? ಈಗ ದೇವರೇನಾದ್ರೂ ನಮಗೆ ಗೊತ್ತಿಲ್ಲ ಅಂತ ತಿಳಿಬಿಟ್ರು. ಮೋಶೆ ಏನಾದ್ರೂ ಗೊತ್ತಿಲ್ಲ ಅಂತ ಹೇಳಿ ವಿರೋಧವಾಗಿ ನಿಂತುಕೊಂಡ್ರು. 40 ದಿವಸಗಳ ಕಾಲ ದೇವರು ಮೋಶೆ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಧರ್ಮಶಾಸ್ತ್ರ ತೆಗೆದುಕೊಳ್ಳುವಂತ ಸಮಯದಲ್ಲಿ ಇವರೆಲ್ಲರೂ ತಿರುಗಿದ್ದ ಹಾಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿನ ಅನೇಕರ ಸ್ಥಿತಿ ಇದೆ. ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ಆಲೋಚನೆಯನ್ನು ಬಿಟ್ಟು ದೇವರು ಮರ್ತಿದ್ದಾರೆ ಎಂಬುದಾಗಿ ಇಷ್ಟ ಬಂದ ದಾರಿಗೆ ಓಡ್ತಾ ಇದ್ದಾರೆ, ಇಷ್ಟ ಬಂದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. 49ನೇ ಯೆಶಾಯನ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡುವ ಮಾತು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತರೂ ಮರೆಯಬಹುದು, ನಾನಾದರೆ ನಿನ್ನನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಿರುವಂತ ಮಾತು ಇಸ್ರಾಯೇಲರ ಸಂಗಡ. ಒಂದು ವೇಳೆ ಒಂದು ತಾಯಿ
ತನ್ನ ಮಗುವನ್ನ ಮರ್ತಿರ್ಬೋದು. ಈ ದಿನಗಳಲ್ಲಿ ಮಕ್ಕಳನ್ನ ಮರೆಯುವ ಸಂಘಟನೆಗಳು ತುಂಬಾ ಇದೆ. ಮಗುವಲ್ಲಿ ಅಳ್ತಾ ಇದ್ರು ಅಥವಾ ರೋಡಲ್ಲಿ ಬಿಟ್ಟು ರೋಡ್ಗೆ ಹೋಗಿದ್ರು ಈ ತಾಯಿಗಳು ಟಿವಿಗಳನ್ನ ನೋಡ್ಕೊಂಡು ಸೀರಿಯಲ್ ನೋಡ್ತಾ ಇರೋರು ತುಂಬಾ ಜನ ಇದೆ. ಟಿವಿ ಮೇಲೆ ಮೈಂಡ್ ಮಕ್ಕಳನ್ನ ಈ ರೀತಿ ಮರೆಯುವಂತ ಸನ್ನಿವೇಶಗಳು ಬಂದ್ಬಿಟ್ಟಿದ್ದಾವೆ. ಈಗ ಅವರ ಸ್ವಂತ ಕಾರ್ಯಗಳಿಗಾಗಿ ಮಕ್ಕಳನ್ನ ಬೇರೆಯವರಿಗೆ ಒಪ್ಪಿಸಿ ಹೋಗುವಂತ ಸಂಘಟನೆಗಳು ತುಂಬಾ ಇದಾವೆ ಈ ದಿನಗಳಲ್ಲಿ. ಒಂದು ವೇಳೆ ತಾಯಿ ನಿನ್ನನ್ನ ಮರೆಯಬಹುದು, ಆದರೆ ನಾನು ನಿನ್ನನ್ನ ಮರೆಯೋದಿಲ್ಲ. ತಾಯಿಯ ಪ್ರೀತಿ ಅದು ಸ್ಪೆಷಲ್. ಅದು ತಂದೆ ಬಿಟ್ರು ತಾಯಿ ಬಿಡೋದೇ ಇಲ್ಲ. ಮಕ್ಕಳಿಗೋಸ್ಕರವಾಗಿ ತಾಯಿ ಏನಾದರೂ ಮಾಡುತ್ತೆ. ಪ್ರಾಣಿಗಳನ್ನೇ ನೋಡ್ರಿ, ಎತ್ತಂತ ಮಕ್ಕಳನ್ನ ಆ ಪ್ರಾಣಿಗಳೇ ಬಿಟ್ಕೊಡಲ್ಲ. ಅದರಲ್ಲಿ ಅದಕ್ಕಿಂತ ಹೆಚ್ಚಾದ ಪ್ರೀತಿ ಮಮತೆ ಇರುವಂತ ವ್ಯಕ್ತಿ ಅಂತ ಮನುಷ್ಯ. ಅಲ್ಲಲ್ವಯ್ಯ, ಇಂಥ ಒಂದು ಪ್ರೀತಿ ಇರುವವರೇ, ಇಂಥ ಮಮತೆ ಇರುವವರೇ, ಕರುಣೆ ಇರುವವರೇ ಒಂದು ವೇಳೆ ಮರೆಯಬಹುದು, ನಾನು ನಿಮ್ಮನ್ನ ಎಂದಿಗೂ ಮರೆಯೋದಿಲ್ಲ. ಓ ಇಸ್ರಾಯೇಲರೇ, ನಿನ್ನನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಮೋಶೆ ವಿಷಯದಲ್ಲಿ ನಾವು ಗಮನಿಸಿದ್ರೆ, ಒಂದು ತಾಯಿ, ಮೋಶೆಯ ತಾಯಿ, ಆಕೆ ಆ ಮಗುವನ್ನ ಬಚ್ಚಿಡ್ಲಿಕ್ಕಾಗಿ, ಆ ಸಂದರ್ಭಗಳು ಯಾವುದು? ಇಸ್ರಾಯೇಲರ ವಿಷಯದಲ್ಲಿ ಐಗುಪ್ತ ದೇಶದಲ್ಲಿ ತುಂಬಾ ವಿರೋಧ ವ್ಯಕ್ತವಾಯಿತು. ಏನಂದ್ರೆ ಮಕ್ಕಳೆಲ್ಲ, ಗಂಡು ಮಕ್ಕಳನ್ನೆಲ್ಲ ಏನ್ ಮಾಡ್ಬೇಕು? ಸಾಯಿಸ್ಬೇಕು. ಚಿಕ್ಕ ಗಂಡು ಮಕ್ಕಳು, ಹುಟ್ಟುವಂತ ಪ್ರತಿ ಗಂಡು ಮಕ್ಕಳನ್ನ ಸಾಯಿಸ್ಬಿಡ್ರಿ. ಅವರು ತುಂಬಾ ಅಧಿಕವಾಗಿ ಬೆಳೆದಿದ್ದಾರೆ, ಅವರ ಸಂತಾನ ವಿಸ್ತಾರವಾಯಿತು, ಅವರೇ ಒಂದು ದೊಡ್ಡ ಸೈನ್ಯವಾಗಿದ್ದಾರೆ. ನಾಳೆ ದಿನ ಅವ್ರು ತಿರುಗಿ ಬಿದ್ರು ನಾವೇನು ಮಾಡೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ರಿ ಅಂತೇಳಿ ಒಂದು ಆಜ್ಞೆ ಜಾರಿ ಮಾಡ್ತಾನೆ ಅರಸ. ತಾಯಿ ಅದನ್ನು ನೋಡಿ ಎದುರುಕೊಂಡು ಕೆಲವು ತಿಂಗಳ ಕಾಲ ಆ ಮಗುವನ್ನ ಬಚ್ಚಿಟ್ಕೊಂಡು ಇನ್ನು ಬಚ್ಚಿಡಕ್ಕಾಗದೆ ಒಂದು ಪೆಟ್ಟಿಗೆಯನ್ನ ಮಾಡಿ ಆ ಪೆಟ್ಟಿಗೆ ಒಳಗೆ ಮಗುವನ್ನು ಹಾಕಿ ನೀರಲ್ಲಿ ಬಿಟ್ಟು ಅಂತ ವಾಕ್ಯದಲ್ಲಿ. ಅಲ್ಲದ್ರಿ, ತಾಯಿ ಅನ್ಕೊಂಡು ಇನ್ನು ನನ್ನ ಕೈಯಲ್ಲಿ ಮಗುವನ್ನ ಸಾಕ್ಲಿಕ್ಕೆ ಆಗೋದಿಲ್ಲ, ಒಂದು ವೇಳೆ ನನ್ನ ಕಣ್ಣು ಮುಂದೆನೇ ಮಗುವನ್ನ ಸಾಯಿಸ್ಬೋದು, ನಾನು ಈ ಮಗುವನ್ನ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆಲೋಚನೆ ಮಾಡಿ ಮಗುನ ತಗೊಂಡೋಗಿ ಪೆಟ್ಟಿಗೆಯಲ್ಲಿಟ್ಟು ನೀರಲ್ಲಿ ಬಿಟ್ರೆ ದೇವರ ಮಗನ ನೋಡ್ತಾ ಇದ್ದಾರೆ. ಅಲ್ಲವೇ, ದೇವರ ಮಗನನ್ನ ನೋಡ್ತಾ ಇದ್ದಾರೆ. ದೇವರು ಏನ್ ಮಾಡಿದ್ರು ಗೊತ್ತಾ? ಯಾವ ರಾಜನಿಗೆ ಭಯಪಟ್ಟು ಈಕೆ ಆ ಮಗುವನ್ನ ನೀರಲ್ಲಿ ಬಿಟ್ರೋ ದೇವರ ಮಗುವನ್ನ ಎತ್ತಿ ಆ ರಾಜನ ಮನೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಅಲ್ಲವೇ, ಯಾರ ಬಿಡುಗಡೆಗಾಗಿ? ಇಸ್ರಾಯೇಲರ ಬಿಡುಗಡೆಗಾಗಿ ಯಾರು ಬೆಳೆಸ್ತಾ ಇದ್ದಾರೆ? ರಾಜನ ಬೆಳೆಸ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರಾಜ ಮಗನೆಂಬುದಾಗಿ, ಫರೋಹನ ಮಗನೆಂಬುದಾಗಿ ಅವರ ಟೈಟಲ್ ಬಂದಿದೆ. ಮೋಶೆ ಫರೋ ಮಗನೆಂಬುದಾಗಿ ಅನ್ನಿಸ್ಕೊಳ್ಳಕ್ಕೆ ಅವನ ಮನಸ್ಸಿಲ್ಲದೆ ಓಡಿ ಹೋದೆಂಬುದಾಗಿ ವಾಕ್ಯದಲ್ಲಿ. ಅಲ್ಲವೇ, ಯೋಚನೆ ಮಾಡ್ರಿ, ಈ ತಾಯಿ ಯಾರಿಗೆ ಎದುರುಕೊಂಡು ಮಗುನ ದೂರ ಮಾಡ್ತೋ, ದೇವರ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಆ ಮಗುವನ್ನ ಜ್ಞಾಪಕ ಮಾಡಿಕೊಂಡು ಆ ಮಗುವನ್ನ ಅರಸನ ಕೈಗೆ ತಗೊಂಬಂದು ಅಲ್ಲಿಂದ ಮತ್ತೆ ತಾಯಿ ಕೈಗೆ ಕೊಡಿಸು. ಯಾರು ಯೋಚನೆ ಮಾಡಿರ್ತಾರೆ ಈ ಪ್ಲಾನ್? ಅವ್ರ ತಾಯಿ ಏನಾದ್ರು ಯೋಚನೆ ಮಾಡಿರ್ತಾರ? ಒಂದು ವೇಳೆ ವಾಕ್ಯ ಓದ್ತಾ ಇದ್ರೆ ನಾವಾದ್ರೂ ಯೋಚನೆ ಮಾಡ್ತೀವ? ಇಂಥ ಒಂದು ಘಟನೆ ಇಸ್ರಾಯೇಲರ ಮೇಲೆ, ಆ ಮಕ್ಕಳ ಮೇಲೆ ದ್ವೇಷ ಕಟ್ಕೊಂಡಂತ ಅದೇ ಅರಸನು ಆ ಮಗುವನ್ನ ಬೆಳೆಸ್ಕೊಳ್ಳಿಕ್ಕೆ ಅಪ್ಪಣೆ ಕೊಟ್ಟ ಎಂಬುದಾಗಿ ವಾಕ್ಯ ಇದೆ. ಅಲ್ಲವೇ, ಕಾರಣ ಏನ್ ಗೊತ್ತಾ? ದೇವರು ಮರೆಯಲ್ಲ. ದೇವರ ಉದ್ದೇಶಗಳು ಯಾವತ್ತೂ ಬದಲಾಗೋದಿಲ್ಲ. ಪ್ರಸ್ತುತ ಕಾಲ ತಾತ್ಕಾಲಿಕವಾಗಿ ಬಂದಂತ ಒಂದು ಸಮಸ್ಯೆ, ಒಂದು ಶೋಧನೆಗೆ ನಾವು ಕುಗ್ಗಿ ಹೋಗಬಾರದು. ಆ ಸಮಯದಲ್ಲಿ ದೇವರ ಕಾರ್ಯಗಳನ್ನ ನಾವು ಎದುರು ನೋಡ್ಬೇಕು. ಅಲ್ಲವೇ, ಕೆಂಪು ಸಮುದ್ರ 2 ಭಾಗವಾಯಿತು. ಇಸ್ರಾಯೇಲರೆಲ್ಲ ಓಡೋದು, ಸಾಗಿಬೋದು. ಅದಕ್ಕಿಂತ ಮುಂಚೆ, ಕೆಲವು ಗಂಟೆಗಳ ಮುಂಚೆ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ನಿಂತ್ಕೊಂಡು ನಮ್ಮನೆ ಸಾಯಿಸಕ್ಕೆ ಕರ್ಕೊಂಡು ಬಂದಿದ್ಯಾ ನೀನ್? ದೇವರಲ್ಲಿ ಈಗ ಪರಿಸ್ಥಿತಿ ಏನು ನಮ್ದು? ಈ ಮಾರ್ಗದಲ್ಲಿ ಕೆಂಪು ಸಮುದ್ರದಲ್ಲಿ ಮುಳುಗಿ ಸಾಯ್ಬೇಕಾ ನಾವು? ಹಿಂದುಗಡೆ ಶತ್ರುಗಳು ಬರ್ತಾ ಇದ್ದಾರೆ. ತಿರುಗಿದ್ರು ಅಲ್ಲೇ ಕೆಲವು ಗಂಟೆಗಳ ಮುಂಚೆ, ಆ ಹಾಡು ಬರೆಯೋದಕ್ಕಿಂತ ಕೆಲವು ಗಂಟೆಗಳ ಮುಂಚೆ, ಕೆಂಪು ಸಮುದ್ರದಲ್ಲಿ ನಡೆದಂತ ಕೆಲವು ಗಂಟೆಗಳ ಮುಂಚೆ ತಿರುಗಿ ಬಿದ್ದು ಮಾತಾಡಿದ್ರು. ದೇವರು ಹೇಳಿದ್ರು, ಆ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳಿದ್ರು, ಮೋಶೆ ಯಾಕೆ ಮೊರೆ ಹಿಡಿತಿದ್ಯಾ? ನೀನು ಮೊರೆ ಹಿಡಿಯುವುದೇನು? ಮುಂದೆ ಸಾಗಿ ಹೋಗ್ರಿ ಅಂತ ಇಸ್ರಾಯೇಲರಿಗೆ ಹೇಳು. ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಬರುವಾಗಲೇ ಕೆಂಪು ಸಮುದ್ರಕ್ಕೆ ನಾನು ಆಜ್ಞೆ ಕೊಟ್ಟಿದ್ದೀನಿ, ಅದು 2 ಭಾಗವಾಗುತ್ತೆ. ಅಲ್ಲವೇ, ದೇವರು ಮರೆಯೋದಿಲ್ಲ. ಇಸ್ರಾಯೇಲರನ್ನ ಹೊರಗಡೆ ಕರ್ಕೊಂಡ್ ಬಂದಂತ ಅವರನ್ನ ನೋಡಿ ದೇವರು
ಮರೆಯೋದಿಲ್ಲ, ಅವ್ರು ಮರೆತು ಹೋಗ್ತಾ ಇದ್ದಾರೆ. ಇದನ್ನ ನಾವು ಸಹ ಅಷ್ಟೇ ಎಷ್ಟೋ ಕಾರ್ಯಗಳನ್ನ ನೋಡ್ತಾ ಇರ್ತೀವಿ, ಎಷ್ಟೋ ಪ್ರಾರ್ಥನೆ ವಿಧಾನ ನಮ್ಗೆ ಗೊತ್ತಿದೆ, ಪ್ರಯತ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ, ಆತ ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ, ನಮ್ಮನ್ನ ಮರೆಯೋದಿಲ್ಲ. ಆ ಒಂದು ನಂಬಿಕೆ ನಮ್ಮಲ್ಲಿ ಸ್ಥಿರವಾಗಿರೋದಿಲ್ಲ. ಕಷ್ಟಗಳು ಜಾಸ್ತಿ ಬಂತು ಅಂದ್ರೆ ಅಲ್ಲೇ ನಡುಗ್ತೀವಿ, ಶೇಕ್ ಆಗ್ತೀವಿ, ದೇವರನ್ನ ಬಿಡ್ತೀವಿ. ಮತ್ತೊಂದು ಯೋಜನೆ, ಮತ್ತೊಂದು ಆಲೋಚನೆ, ನಮ್ಮ ಸ್ವಂತ ಆಲೋಚನೆಗಳು ಮಾಡಿಕೊಂಡೆ ನಮ್ಮ ದಾರಿಯಲ್ಲಿ ನಾವು ಹೊಡ್ತೀವಿ. ಇಸ್ರಾಯೇಲರು ಎಷ್ಟೋ ಸಾರಿ ಈ ರೀತಿಯಾಗಿ ತಿರುಗಿ ಬಿದ್ರು. ಕಡೆಗೆ ಏನಾಯ್ತು ಅಂದ್ರೆ ದೇವರಿಗೆ ಸಿಟ್ಟು ಬಂತು. ಈ ತಿರುಗಿ ಬಿದ್ದವರು ಯಾರು ಸಹ ಕಾನಾನಿಗೆ ಹೋಗೋದಿಲ್ಲ ಎಂಬುದಾಗಿ ಹೇಳಿದ್ರು. ಈಗ ನಾವು ಆಲೋಚನೆ ಮಾಡಬೇಕು, ಇಸ್ರಾಯೇಲರೆಲ್ಲರೂ ಯಾರ ಮಕ್ಕಳು? ದೇವರ ಮಕ್ಕಳು, ದೇವರ ಸ್ವಾಸ್ಥ್ಯ, ದೇವರು ಆದುಕೊಂಡಂತ ಜನಾಂಗ. ಅದರಲ್ಲಿ ಎಷ್ಟೋ ಜನ, ಲಕ್ಷಾಂತರ ಜನ ಕಾನಾನ್ ಸೇರಲಿಲ್ಲ, ಸತ್ತೋದ್ರು. ಇದನ್ನ ನಮ್ಮ ಮಟ್ಟಿಗೆ ನಾವು ಯೋಚನೆ ಮಾಡ್ತೀವಿ. ನಾವು ಆರಾಧನೆ ಮಾಡೋದು, ವಿಶ್ರಾಂತಿ ದಿನ ಆಚರಣೆ ಮಾಡೋದು, ಇಸ್ರಾಯೇಲ್ ಇದನ್ನ ನಾವು ಪುನರುತ್ಥಾನ ದಿನವನ್ನ ಆಚರಣೆ ಮಾಡೋರು, ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡೋರು, ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸಿಕೊಂಡವರು, ದೇವರ ಚಿತ್ತ ಪ್ರಕಾರ ನಡೆಯೋರು, ಯೇಸು ಕ್ರಿಸ್ತ ನಮ್ಮ ದೇವರು, ಆತ ನಮಗೆ ರಕ್ಷಕನು, ನಮಗೆ ವಿಮೋಚಕನು ಎಲ್ಲ ಹೇಳ್ತಾ ಇದ್ವಿ. ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಪರಿಸಾಯನ ಪ್ರಾರ್ಥನೆ ಮಾಡೋಣ, ದೇವರೇ ವಾರಕ್ಕೆ 2 ಸರಿ ಉಪವಾಸ ಇರ್ತೀನಿ, ನಿನ್ನ ದಶಮಾಂಶನ ನಿಮಗೆ ನಾನು ಸಮರ್ಪಿಸ್ತೀನಿ. ಅವ್ರ ತರ ಇವ್ರ ತರ ಕಳ್ಳ ಕರಿಮ ಅವ್ರು ಇವರು ನಾನು ಅಲ್ಲ. ಇಷ್ಟೆಲ್ಲ ಇದೆ, ಇಷ್ಟೇ ಕಾರ್ಯಗಳು. ನಾವು ಸಹ ಇದೇ ರೀತಿ ಯೋಚನೆ ಮಾಡಿಕೊಂಡು ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇರ್ತೀವಿ. ನಮ್ಮಷ್ಟಕ್ಕೆ ನಾವೇ ನೀತಿವಂತರು, ನಮಗೆ ನಾವೇ ಕರೆಕ್ಟ್, ನಾನು ದೇವರ ದೃಷ್ಟಿಯಲ್ಲಿ ಕರೆಕ್ಟ್ ಇದ್ದೀನಿ, ಇಲ್ಲ ಮನುಷ್ಯರ ದೃಷ್ಟಿಯಲ್ಲಿ ನಾನು ಕರೆಕ್ಟ್ ಇದ್ದೀನಿ. ಈ ರೀತಿ ಆಲೋಚನೆ ಮಾಡಿಕೊಂಡು ಇಸ್ರಾಯೇಲರ ಹಾಗೆ ಪಾಪದಲ್ಲಿ ಬೀಳುವಂಥ ಎಷ್ಟೋ ವಿಶ್ವಾಸಿಗಳ ದಿನಗಳಲ್ಲಿ ಇದ್ದಾರೆ. ಈ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದು ವೇಳೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಲ್ಲದೆ, ದೇವರ ಯೋಜನೆಗೆ ಅನುಸಾರವಾಗಿ ಅಲ್ಲದೆ ಬೇರೆ ಯೋಜನೆಗಳನ್ನ ನಾವು ಮಾಡ್ಕೊಳ್ತಾ ಇದ್ರೆ ಈ ಸಮಯದಲ್ಲಿ ಅದು ತಪ್ಪೆಂಬುದಾಗಿ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು. ಅಲ್ಲಲ್ಲಿಯೇ ದೇವರು ನಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ಭಕ್ತನು ಹೇಳ್ತಾನೆ, ದೇವರು ನಮ್ಮನ್ನ ಯಾವತ್ತೂ ಮರೆಯೋದೇ ಇಲ್ಲ, ಆತನು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ತಾನೆ. ಅಲ್ಲಲ್ಲಿಯೇ ಆತನು ಯಾವಾಗಲೂ ನಮ್ಮನ್ನ ಜ್ಞಾಪಕ ಮಾಡಿಕೊಳ್ಳುವಂತ ವ್ಯಕ್ತಿ. ಮೋಶೆಯನ್ನ ಬಿಡದೆ, ಮೋಶೆಯನ್ನ ಮೇಲಕ್ಕೆತ್ತಿ ಅವನನ್ನ ಅರಸನ ಮನೆಯಲ್ಲಿ ಬೆಳೆಸಿ ನಾಯಕನನ್ನಾಗಿ ಮಾಡಿದಂಥ ದೇವರು ಇದನ್ನ ನಮ್ಮನ್ನು ಸಹ ಕೈ ಬಿಡದ ಹಾಗೆ ನಮ್ಮನ್ನು ನಡೆಸುವಂತ ದೇವರಾಗಿದ್ದರಿಂದಾಗಿ ನಾವು ಯೋಚನೆ ಮಾಡಬೇಕು. ಒಂದು ಸಮಯದಲ್ಲಿ ದೇವರು ಜ್ಞಾಪಕ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ, ಒಂದು ಕುಟುಂಬ. ನಾವು ಓದ್ಕೊಳ್ಳೋಣ, ಆದಿಕಾಂಡದಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯ. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾದ. ತರುವಾಯ ದೇವರು ನೋಹನನ್ನು, ಅವನ ಕುಟುಂಬವನ್ನು, ಅವನ ಬಳಿಯಲ್ಲಿರುವಂತ ಎಲ್ಲಾ ಪಶುಗಳನ್ನು ಎಲ್ಲದನ್ನು ಜ್ಞಾಪಕ ಮಾಡಿಕೊಂಡು ನೀರು ಕಡಿಮೆ ಆಗುವ ಹಾಗೆ ಒಂದು ಗಾಳಿಯನ್ನು ಬೀಸಿದನೆಂಬುದಾಗಿ ವಾಕ್ಯದಲ್ಲಿದೆ. ಕೀರ್ತನೆ ಗ್ರಂಥದಲ್ಲಿ ಇದೆ. ಆ ಗಾಳಿ ಯಾವುದಲ್ಲ, ಆತನು ಉರುಬಿದ್ರೆ ನೀರು ಡ್ರೈ ಆಗುತ್ತೆ. ಅಲ್ಲೂಯ್ಯ ಆ ರೀತಿಯಾಗಿ ನೀರು ಡ್ರೈ ಮಾಡಬೇಕೆಂಬುದಾಗಿ ದೇವರು ಪ್ಲಾನ್ ಮಾಡಿದ್ರು. ಈ ವಾಕ್ಯದಲ್ಲಿ ನಾವು ಗಮನಿಸಿದ್ರೆ ದೇವರು ಭೂಲೋಕವನ್ನು ನಾಶ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ರು. ಆ ಸಮಯದಲ್ಲಿ ಮನುಷ್ಯನ ಒಂದು ಪಾಪಗಳು ತುಂಬಾ ಅತಿಯಾಗಿತ್ತು. ದೇವರು ನೋಡಿದಾಗ ನೀತಿವಂತರು ಯಾರು ಕಾಣ್ತಾ ಇಲ್ಲ, ಎಲ್ಲರೂ ಸಹ ಪಾಪ ಮಾಡಿದವರೇ. ಆ ದಿನಗಳಲ್ಲಿ ತಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋರು, ದೇವರ ವಾಕ್ಯ ಪ್ರಕಾರ ನಡೆಯೋರು ಯಾರು ಕಾಣಿಸ್ತಾ ಇಲ್ಲ, ಮನಸ್ಸಾಕ್ಷಿಗೆ ಅನುಕೂಲವಾಗಿ ನಡೆಯೋರು ಯಾರು ಕಾಣಿಸ್ತಾ ಇಲ್ಲ. ಎಲ್ಲರೂ ಸಹ ತಮ್ಮ ಇಷ್ಟ ಬಂದ ಹಾಗೆ ಈ ದಿನಗಳಲ್ಲಿ ಇರ್ತಾರಲ್ಲ, ಏನಾದ್ರು ವಾಕ್ಯ ತೋರಿಸಿ ಬೈಬಲ್ ಅಲ್ಲಿ ಇರ್ತಿದೆ ಅಂದ್ರೆ ಅದೆಲ್ಲ ಆಗಲ್ಲ. ನಮ್ಮ ಇಷ್ಟ, ನಾವು ನಮ್ಮ ಪ್ರಕಾರ ನಡೀತೀವಿ. ದೇವರ ವಾಕ್ಯ ನಮಗೆ ಬೇಡ. ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಕುರಿತಾದ ಜ್ಞಾನ ನಮಗೆ ಬೇಡ ಎಂಬುದಾಗಿ ಹೇಳುವಂತ ಜನರು ತುಂಬಾ ಜನ ವಿಶ್ವಾಸಿಗಳು ಇದ್ದಾರೆ. ಅದು ನಮ್ಮ ಇಷ್ಟ, ನಾವು ಮಾಡ್ಕೊಂತೀವಿ, ಅದು ಕಟ್ಕೊಂಡು ನಿಮ್ಗೆ ಯಾಕೆ. ಒಂದು ಕುಟುಂಬವಾಗಿ ದೇವರ ಸನ್ನಿಧಾನದಲ್ಲಿ, ಒಂದು ಕುಟುಂಬವಾಗಿ ಸಭೆಯಾಗಿರುವಂತ ವಿಶ್ವಾಸಿಗಳೇ ಅದು ನಮ್ಮಿಷ್ಟ, ಅದನ್ನ ಅವ್ರು ಯಾಕೆ ಕೇಳಬೇಕು, ಇವ್ರು ಯಾಕೆ ಕೇಳಬೇಕು. ಒಂದು ಕುಟುಂಬದಲ್ಲಿ ಒಬ್ಬ ತಪ್ಪಿ ಹೋಗ್ತಾ ಇದ್ರೆ ಮಿಕ್ಕಿದವರು ಕೇಳಲ್ವಾ? ಅದೇ ರೀತಿ ಒಂದು ಸಭೆಯಲ್ಲಿ ಕ್ರಿಸ್ತನು ತಲೆಯಾಗಿರುವಾಗ ವಿಶ್ವಾಸಿಗಳೆಲ್ಲರೂ ಸಹ ಆತನಿಗೆ ದೇಹವಾಗಿ ಒಂದು ಸಭೆಯಾಗಿರುವಾಗ
ಒಬ್ಬರಿಗೆ ಒಬ್ಬರು ಎಚ್ಚರ ಮಾಡ್ಕೊಳ್ಳೋದು ತಪ್ಪ ಸರಿನಾ? ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ಳಿರಿ, ಅವಾಗ ನೀವು ನರಕಕ್ಕೆ ಹೋಗೋದಿಲ್ಲ, ಪರಲೋಕಕ್ಕೆ ಹೋಗ್ತೀರಿ. ಎಚ್ಚರಿಕೆ ಬೇಕು, ಒಬ್ಬರಿಗೊಬ್ಬರು ಎಚ್ಚರಿಕೆ ಬೇಕು. ಆದರೆ ಕೆಲವು ವಿಶ್ವಾಸಗಳು ಏನ್ ಮಾಡ್ತಾರೆ, ಅದು ನನ್ನ ಇಷ್ಟ, ನಾನು ಮಾಡ್ಕೊತೀನಿ, ಅದನ್ನು ಕಟ್ಕೊಂಡು ನಿಮ್ಗೆ ಯಾಕೆ, ನೀವ್ಯಾಕೆ ಆ ರೀತಿ ಮಾತಾಡಬೇಕು? ಇಂಥ ಒಂದು ಗುಂಪನ್ನು ನೋಡಿ ದೇವರು ಅನ್ಕೊಂಡ್ರು, ಈ ಗುಂಪನ್ನು ನಾನು ನಾಶ ಮಾಡಬೇಕು, ಈ ಗುಂಪನ್ನು ನಾನು ತೆಗೆದಾಕಬೇಕು, ಒಂದು ಹೊಸ ಜನರೇಷನ್ ನಾನು ಸೃಷ್ಟಿ ಮಾಡಬೇಕು ಅಂತ ಟೈಮಲ್ಲಿ ದೇವರು ಒಂದ್ಸರಿ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ನೋಹನ ಕುಟುಂಬವು ಮಾತ್ರ ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗಿ ಕಾಣಿಸ್ತು. ಹಲ್ಲೆಲೂಯಾ. ಪ್ರಪಂಚವೆಲ್ಲ ಪಾಪದಲ್ಲಿದೆ, ಪ್ರಪಂಚವೆಲ್ಲ ನಾಶನಕ್ಕೆ ಗುರಿಯಾಗಿದೆ. ಆದರೆ ನೋಹನು ಮಾತ್ರ ನೀತಿಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಈ ದಿನಗಳಲ್ಲಿ ತುಂಬಾ ಜನರು ಬಿದ್ದೋಗೋದು ಎಲ್ಲಿ ಅಂದ್ರೆ, ಒಬ್ಬರನ್ನು ನೋಡಿ ಬಿದ್ದೋಗುತ್ತೆ, ಒಬ್ಬರನ್ನು ನೋಡಿ ಅವನಿಗೇನಾದ್ರು ಒಂದು ಆಲೋಚನೆ ಕೊಟ್ಟರೆ ಅವನು ಯಾಕೆ ಮಾಡ್ತಾವನೆ, ನಮ್ಗೆ ಹೇಳಕ್ ಬಂದಿದ್ದೀರಾ ನೋಡ್ರಿ. ಯಾವನ ಪಾಪ ಮಾಡಿ ನರಕಕ್ಕೆ ಹೋದ್ರೆ ನೀನು ಹೋಗ್ಬೇಕಾ? ನೋಹನಿಗಿರುವಂತ ಆಲೋಚನೆ ಮೊದಲನೇ ಶತಮಾನದಲ್ಲಿ, ಆ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿರುವಂತ ಸುಮಾರು ಈಗ 5,000 ವರ್ಷಗಳ ಹಿಂದೆ ನೋಹನ ಒಂದು ಜನನ, ಅವಾಗ ಅವನಿಗಿರುವಂತ ಆಲೋಚನೆ ಈ ದಿನಗಳಲ್ಲಿ ಎಷ್ಟೋ ಜನ ಎಜುಕೇಟೆಡ್ಗಳು ಮತ್ತೆ ಅವ್ರಿಗಿಲ್ಲ. ಅವ್ರು ಅದು ಮಾಡ್ತಾ ಇದ್ದಾರೆ, ನಾನು ಮಾಡಿದ್ರೆ ತಪ್ಪೇನು ಅನ್ನೋದು. ಅವ್ರು ಮಾಡಿ ನರಕಕ್ಕೆ ಹೋಗ್ತಾರೆ, ಹಾಗಾದ್ರೆ ನೀನು ಮಾಡಿ ಅದನ್ನ ನರಕಕ್ಕೆ ಹೋಗ್ತೀಯ. ಆದ್ರೆ ನೋಹ ನೋಡ್ರಿ, ಅವನನ್ನು ಅವರು ಪ್ರತ್ಯೇಕ ಮಾಡಿ, ಅದರಲ್ಲಿ ಒಬ್ಬನನ್ನು ನೋಡಿ ಅಲ್ಲ ನಾವು ಜೀವಿಸಬೇಕಾಗಿದ್ದು, ಯೇಸು ಕ್ರಿಸ್ತನನ್ನು ನೋಡಿ ದೇವರ ವಾಕ್ಯ ಪ್ರಕಾರವಾಗಿ ನಾವು ಜೀವಿಸಬೇಕು. ಒಬ್ಬರನ್ನು ನೋಡಿ ಅಲ್ಲ. ಒಂದು ವೇಳೆ ಅದು ಯುಕ್ತವಾದ ಒಳ್ಳೆ ಮಾರ್ಗ ಆಗಿದ್ರೆ ಅವನು ನಮಗೆ ಸಾಕ್ಷಿ ಮಾದರಿಯಾಗಿರಲಿ, ಒಳ್ಳೇದು. ಹಾಗಂತೇಳಿ ಅವನನ್ನೇ ಫಾಲೋ ಮಾಡೋದಲ್ಲ. ನಾವು ಯಾರನ್ನಾರು ಅನುಸರಿಸಬೇಕಂದ್ರೆ ಯೇಸು ಕ್ರಿಸ್ತನನ್ನು. ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನ ಹೋಲಿ ನಡ್ಕೊಳ್ತಾ ಇದ್ದೇನೆ, ನಾನು ಕ್ರಿಸ್ತನನ್ನೇ ಮಾದರಿಯಾಗಿ ಇಟ್ಟುಕೊಂಡು ನಾನು ನಡೀತಾ ಇದ್ದೀನಿ. ನಾವು ನಮ್ಮ ಜೀವಿತ ಕ್ರಿಸ್ತಿಯ ಜೀವಿತ, ಕ್ರಿಸ್ತನ ಹಾಗೆ ನಡೆಯೋದಾಗಿರ್ಬೇಕು. ಈಗ ನೋಹನ ಸ್ಥಿತಿ ನಾವು ಗಮನಿಸಿದ್ರೆ ಅವನು ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾನೆ. ಇದನ್ನು ನೋಡಿದಂಥ ದೇವರು ಹೇಳಿದ್ರು, ನೋಹ, ನೀನೊಬ್ಬನೇ ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸ್ತಾ ಇದೆಯಾ, ಹಾಗಾಗಿ ನೀನೊಂದು ನಾವೇ ಹಡಗನ್ನ ಮಾಡ್ಕೋ, ಅದರೊಳಗೆ ನೀನು ಪ್ರವೇಶ ಮಾಡಬೇಕು. ನಾನು ಲೋಕವನ್ನು ನಾಶನ ಮಾಡಲಿಕ್ಕೆ ಜಲಪ್ರಳಯವನ್ನು ಕಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ನೋಹನು ಯೋಚನೆ ಮಾಡಿದ, ದೇವರು ಹೇಳಿದ ಪ್ರಕಾರ ಖಂಡಿತವಾಗ್ಲೂ ನಡೆಯುತ್ತೆ. ನಾವು ವಾಕ್ಯದಲ್ಲಿ ಗಮನಿಸಿದ್ರೆ ಆ ಜಲಪ್ರಳಯ ಸಮಯದಲ್ಲಿ ಹೊರತಾಗಿ ಅದಕ್ಕಿಂತ ಮುಂಚೆ ಯಾವತ್ತೂ ಭೂಮಿ ಮೇಲೆ ಮಳೆ ಇಲ್ಲ, ಅದೇ ಸ್ಟಾರ್ಟ್. ಅವನು ಎಲ್ಲರಿಗೂ ಹೇಳ್ದ. ಯೋಧ ಪತ್ರಿಕೆಯಲ್ಲಿ ಗಮನಿಸಿದ್ರೆ ಆ ನೋಹನು ಎಷ್ಟೋ ಜನಕ್ಕೆ ಸಾಕ್ಷಿಯಾಗಿ ಹೇಳ್ದ, ಆದ್ರೆ ಯಾರು ಸಹ ಮಾತು ಕೇಳಿಲ್ಲ. ಹೊಸದಾಗಿ ಮಳೆ ಬರುತ್ತೆ ಅಂದ್ರೆ ಯಾಕೆ ಹೇಳ್ತಾರೆ? ಈಗ ಗಮನಿಸ್ತೀವಿ, ತುಂಬಾ ಜನ ಯೇಸು ಕ್ರಿಸ್ತನ ಮತ್ತೆ ಬರ್ಲಿಕ್ಕಿದ್ದಾನಂದ್ರೆ ಈ ಚರ್ಚ್ ಆಫ್ ಕ್ರೈಸ್ಟ್ ಅಂತ ಒಂದು ಸಭೆ ಇದೆಯಲ್ಲ, ಅವರೇ ನಂಬಲ್ಲ. ಯೇಸು ಕ್ರಿಸ್ತನ ಮತ್ತೆ ಬರ್ಲಿಕ್ಕಿದ್ದಾನೆ ಅಂದ್ರೆ ಅವರೇ ನಂಬಲ್ಲ. ಭೂಲೋಕದಲ್ಲಿ 1000 ವರ್ಷ ನೀತಿ ಆಳ್ವಿಕೆ ಯುಗ ನಡೆಯುತ್ತೆ ಅಂದ್ರೆ ಅವರೇ ನಂಬಲ್ಲ. ಅವ್ರೇನಂತ ವಾದ ಮಾಡ್ತಾರೆ ಗೊತ್ತಾ? ಈಗ ನಡೀತಿರೋದೇ ನೀತಿ ಆಳ್ವಿಕೆ ಯುಗ ಅಂತ ಹೇಳ್ತಾರೆ. ಬೈಬಲ್ ಗೊತ್ತಿದ್ದವರು, ಯೇಸು ಸ್ವಾಮಿನ ನಂಬದವರು, ರಕ್ಷಣೆ ಮಾರ್ಗಕ್ಕೆ ಬಂದವರು ಈ ಗುಂಪೇ ನಂಬ್ತಾ ಇಲ್ಲ. ಆ ದಿನಗಳಲ್ಲಿ ಮಳೆ ಬರುತ್ತೆ ಅಂದ್ರೆ ಅವ್ರು ಹೆಂಗ್ ನಂಬಬೇಕು? ಆದ್ರೆ ನೋಹ ನಂಬದ. ಹಲ್ಲೆಲೂಯ. ಕಾರಣ ಏನ್ ಗೊತ್ತಾ? ದೇವರು ಮಾತಾಡಿದ್ರು ಅಂದ್ರೆ ಅದು 100% ನಡೆಯುತ್ತೆ. ಆ ನಂಬಿಕೆ ಬೇಕೀಗ ನಮಗೆ. ದೇವರು ಹೇಳಿದ್ರು ಅಂದ್ರೆ ಅದು ನಡೆದೇ ನಡೆಯುತ್ತೆ. ಅದು ಹೊಸ ಕಾರ್ಯ ಆಗಿರ್ಬೋದು, ಆದ್ರೆ 100% ಅದು ನಡೆಯುತ್ತೆ. ಅದಕ್ಕೆ ನೋಹ ಏನ್ ಮಾಡ್ತಾರೆ, ನಾವೇ ಕಟ್ಕೊಂಡ ಅದರೊಳಗೆ ಪ್ರವೇಶ ಮಾಡಿದ. ದೇವರು ಅವನನ್ನು ಒಳಗಡೆ ಮುಚ್ಚಿದರು, ದೇವರು ಅವನನ್ನು ಒಳಗಿಟ್ಟು ಲಾಕ್ ಮಾಡಿದ್ರು, ಸೀಲ್ ಡೌನ್ ಮಾಡಿದ್ರು. ಈ ದಿನಗಳಲ್ಲಿ 14 ದಿನ ಸೀಲ್ ಡೌನ್, ವಾರನ 14 ದಿನ ಇದೆಯಲ್ಲ. ಆದ್ರೆ ಆ ದಿನಗಳಲ್ಲಿ ನೋಹ 1 ವರ್ಷ ಸೀಲ್ ಡೌನ್ ಅಲ್ಲಿದ್ದ. ಎಷ್ಟು? 1 ವರ್ಷ. ಅದರಲ್ಲಿ ಆ 1 ವರ್ಷ ಒಳಗಿದ್ದು ಯಾವತ್ತಾದರೂ ದೇವರೇ ನಮಗೆ ಆಹಾರ ಇಲ್ಲ, ದೇವರೇ ಇನ್ನು ಎಷ್ಟು ಕಾಲ ಇದ್ರೊಳಗಿರ್ಲಿ, 1 ದಿನನಾದ್ರೂ ನೋಹ ಪ್ರೇಯರ್ ಮಾಡಿದ ಹಾಗೆ ಇಲ್ಲ. ಒಳಗಡೆ ಇದ್ದ. ಅವನೇನ್ ಮಾಡಬೇಕು, ಆ ರೀತಿ ಅವ್ನು ನಡ್ಕೊಂತ ಹೋಗ್ತಿದ್ದ. ದಿನನಿತ್ಯದ ಅವನ ಚಟುವಟಿಕೆಗಳು ಮಾಡ್ಕೊಂಡು
ಹೋಗ್ತಾ ಇದ್ದ. ಅವನಿಗೆ ಸ್ಪೆಷಲ್ ಅಗತ್ಯ ಏನೋ ಇದೆ ಅಂತ ಒಂದು ಪ್ರೇಯರ್ ಅದರಲ್ಲಿ ಇಲ್ಲ, ಇರಲಿಲ್ಲ. ಅಲ್ಲವೇ ಈ ದಿನ ನಮ್ಮ ಜೀವಿತದಲ್ಲೂ ಅಷ್ಟೇ, ಪರಿಸ್ಥಿತಿಗಳು ಎಷ್ಟೇ ವ್ಯತ್ಯಾಸ ಆಗಿದ್ರೂ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರೊಬ್ಬ ಇದ್ದಾರೆ. ತುಂಬ ಜನ ಹೇಳ್ತಾರೆ, ನಾವೆಲ್ಲಿ ನೆನಪಿರುತ್ತೆ ಬಿಡ್ರಿ, ನಿಮಗೆ ಫೋನ್ ಮಾಡಿದಾಗ ನಾವೇ ಫೋನ್ ಮಾಡಿರ್ತೀವಿ. ಓ ಇಷ್ಟು ದಿನಕ್ಕೆ ನೆನಪಾದ್ವ ನಾವು, ಈ ಬಯಸ್ಕೊಳಕ್ಕೆ ನಾವು ಮಾಡಿದ್ವಿ ಫೋನ್ ಅಲ್ವಾ? ಅವ್ರು ಮಾಡೋದೇ ಇಲ್ಲ, ನಾವು ಮಾಡಿರ್ತೀವಿ, ಯಾವತ್ತೂ ನೆನಪು ಹಾಕಿ ಮಾಡಿರ್ತೀವಿ. ಅವ್ರು ಅದು ಮಾಡಿರಲ್ಲ. ಅವಾಗ ಅವ್ರು ಹೇಳ್ತಾರೆ, ಓಹೋ ಇಷ್ಟು ದಿನಕ್ಕೆ ನೆನಪಾದ್ವಾ, ನಾನು ಉಗಿಸ್ಕೊಳಕ್ಕೆ ನಾವು ಮಾಡ್ಬೇಕೀಗ ಅವ್ರಿಗೆ ಫೋನ್. ದೇವರು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಅಲ್ಲಲ್ಲೂಯ್ಯ. ದೇವರು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾರೆ. ದೇವರು ನಮ್ಮನ್ನ ಯಾವಾಗಲೂ ತನ್ನ ಮುಂದೆ ಇಟ್ಕೋಬೇಕೆಂಬುದಾಗಿ ತನ್ನ ಅಂಗೈಯಲ್ಲಿ ಕೆತ್ತಿಟ್ಕೊಂಡಿದ್ದಾರೆ, ಅದಕ್ಕಿಂತ ಏನ್ ಬೇಕು ನಮಗೆ? ಯಾರು ಮನುಷ್ಯ ನಮ್ಮನ್ನ ನೆನಪು ಮಾಡ್ಕೊಂಡ್ರೆಷ್ಟು ಬಿಟ್ರೆಷ್ಟು ಅನ್ನೋದು ಯೋಚನೆ ಮಾಡ್ಬೇಕಲ್ವಾ? ಅದಿಲ್ಲ. ಅವ್ರು ನಮ್ಮನ್ನ ನೆನಪು ಮಾಡ್ಕೊಂಡಿಲ್ಲ, ಇವ್ರು ನಮ್ಮನ್ನ ನೆನಪು ಮಾಡ್ಕೊಂಡಿಲ್ಲ. ಯೋಚನೆ ಮಾಡ್ರಿ, ನೋಹ ಯಾವುದೇ ವಿಧವಾದಂಥ ಡಿಮ್ಯಾಂಡ್ಸ್ ಇಟ್ಟಿಲ್ಲ, ನೆಮ್ಮದಿಯಾಗಿ ಹೊರಗಿದ್ದಾನೆ. 1 ವರ್ಷ ಸೀಲ್ಡವ್ರು ಪಾಪ, 1 ವರ್ಷ. ಈಗಿರೋ ಸೀಲ್ಡವ್ರು ಎಂಥದ್ದು ಅಂದರೆ ಕತ್ತಿ ಮುಚ್ಚಿ ಬರ್ತಾ ಇದ್ದಾರೆ ಹೊರಗಡೆ. ಅಲ್ಲಿ ಬರಲಿಕ್ಕೆ ಡೋರ್ ಹೊರಗಡೆಯಿಂದ ಕ್ಲೋಸ್ ಆಗಿದೆ. ಒಂದು ವೇಳೆ ಹೊರಗೆ ಬರಬೇಕಂದ್ರೆ ಈಜಬೇಕಿಲ್ಲ ನಾವು, ಅಷ್ಟೇ. ಅಂತ ಒಂದು ಪರಿಸ್ಥಿತಿಯಲ್ಲಿ ದೇವರು ನೋಹನನ್ನು ನೆನಪು ಮಾಡಿಕೊಂಡ. ಅಲ್ಲಲೂಯ್ಯ, ಅಲ್ಲಲೂಯ್ಯ. ಅವ್ರಿಗೆ ಆಹಾರ ಇದೆಯಾ ಇಲ್ವಾ ದೇವ್ರು ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ದೇವ್ರು ನೋಡ್ತಿದ್ದಾರೆ. ಎಷ್ಟು ಕಾಲ ಅವನು ನಾವೇ ಒಳಗೆ ಇರ್ಲಿಕ್ಕೆ ಸಾಧ್ಯ ದೇವ್ರು ಗಮನಿಸ್ತಾ ಇದ್ದಾರೆ. ನೋಡಿದ್ರು ಸಾಕು, ನೋಹ ಇಷ್ಟು ದಿನ ಇಲ್ಲಿದ್ದು ಸಾಕು, ಹೊರಗಡೆ ಬರಲಿ. ಅಲ್ಲಲೂಯ್ಯ. ದೇವರು ಒಂದು ಬಿಡುಗಡೆಯನ್ನು ಅವನಿಗೆ ಕೊಟ್ಟರು, ಹೊರಗಡೆ ಬರಲಿ. ಗಮನಿಸ್ರಿ, ನಮ್ಮ ಎಲ್ಲ ಕಾರ್ಯಗಳನ್ನು ಗಮನಿಸ್ತಾ ಇರುವಂಥ ದೇವರು ಇದ್ದಾರೆ. ಅಲ್ಲಿ ದೇವರ ಹತ್ರ ನೋಹನ ಪ್ರೇಯರ್ ಮಾಡೋಣ, ದೇವರೇ ಎಷ್ಟು ಕಾಲ ನಾವು ಇಲ್ಲಿರಬೇಕು, ಪ್ರೇಯರ್ ಮಾಡೋಣ? ಇಲ್ಲ, ಪ್ರೇಯರ್ ಮಾಡಲಿಲ್ಲ. ಆದರೆ ದೇವರೇ ಜ್ಞಾಪಕ ಮಾಡಿಕೊಂಡು. ಎಲಿಯನ ಜೀವಿತ ಗಮನಿಸ್ರಿ, ಬರಗಾಲ ಬರುತ್ತೆ ಎಂಬುದಾಗಿ ದೇವರು ಹೇಳಿದ ಮೇಲೆ ಎಲಿಯನ್ ಹೇಳ್ತಾನೆ, 3 ವರ್ಷಗಳ ಕಾಲ ಮಳೆ ಬರೋದಿಲ್ಲ, ಬರಗಾಲ ಬರುತ್ತೆ. ದೇವರು ಹೇಳಿದ್ರು, ನೀನು ಹೋಗಿ ಯಾವುದಾದ್ರು ಕೆರೆ, ಆ ಕೆರೆ ಬಳಿಯಲ್ಲಿ ನೀನಿರು, ಅಲ್ಲಿರೋ ನೀರು ಕುಡಿತಾ ಇರು, ಕಾಗೆಗಳಿಗೆ ನಾನು ಆಜ್ಞೆ ಕೊಟ್ಟಿದ್ದೀನಿ, ಅವುಗಳು ಮಾಂಸ ತಗೊಂಡು ಬರ್ತವೆ ಅಂತ ಹೇಳಿದ್ರು. ಮಾಂಸ ರೊಟ್ಟಿ ಅಲ್ಲಿದ್ದಾನೆ. ಸ್ವಲ್ಪ ಕಾಲದ ನಂತರ ನೀರು ಖಾಲಿ ಆಯಿತು. ಅಲ್ಲಿ 17ನೇ ಅಧ್ಯಾಯದಲ್ಲಿ, ಮೊದಲನೇ ಅರಸರ ಪುಸ್ತಕ 17ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನೀರು ಖಾಲಿಯಾದ ಕೂಡಲೇ ದೇವರು ಮಾತಾಡ್ತಿದ್ದಾರೆ. 7ನೇ ವಚನ, ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರತ್ತ ಊರಿಗೆ ಹೊರಟು ಹೋಗಿ. ಗಮನಿಸ್ರಿ, ಹಳ್ಳವು ಬತ್ತಿ ಹೋಯಿತು, ಅಲ್ಲಿರೋ ನೀರೆಲ್ಲ ಖಾಲಿ ಆಯಿತು. ನೀರು ಖಾಲಿ ಆದ್ಮೇಲೆ ಈಗ ಯಾಕೆ ಕೇಳಬೇಕು ದೇವ್ರ ಹತ್ರ? ಎಲಿ ಅಂತ ಕೇಳಬೇಕು, ದೇವ್ರೇ ನೀರು ಖಾಲಿ ಆಗ್ತಾ ಇದೆ, ಮುಂದಕ್ಕೆ ನಾನು ಏನ್ ಮಾಡಲಿ? 3 ವರ್ಷ ಮಳೆ ಬರಲ್ಲ. ಆದ್ರೆ ಅಲ್ಲಿ ಎಲಿ ಏನು ಪ್ರೇಯರ್ ಮಾಡಲೇ ಇಲ್ಲ. ಅಡ್ವಾನ್ಸ್ ಆಗಿ, ಮುಂಚಿತವಾಗಿ ದೇವರೇ ಹೇಳ್ತಿದ್ದಾರೆ, ಎಲಿಯನೇ ನೀರು ಖಾಲಿ ಆಗ್ತಾ ಇದೆ, ಈಗ ನೀನು ಸಾರಪತ್ ಎಂಬಂತ ಒಂದು ಊರಿಗೆ ಹೋಗು, ಅಲ್ಲಿ ಒಂದು ವಿಧವೆಗೆ ನಾನು ಆಜ್ಞೆ ಮಾಡಿದ್ದೀನಿ, ಇನ್ನು ಮೇಲೆ ಊಟ ನೀರು ತಿಂದಿಯಲ್ಲ ಅಲ್ಲಿ. ಅಲ್ಲವೇ ಗಮನಿಸ್ರಿ, ನಾವು ನಂಬಿಕೆಯಿಂದ ಕಾದುಕೊಂಡಿರುವಾಗ ದೇವರು ಮಾಡೋ ಕಾರ್ಯಗಳಿವೆ. ನೀರು ನೋಡಿದ ತಕ್ಷಣ ನಾವಾಗ ಏನ್ ಮಾಡ್ತೀವಿ ಗೊತ್ತಾ? ನೀರು ನೋಡಿದ ತಕ್ಷಣ, ಓಹೋ ಈ ನೀರು ಎಷ್ಟು ದಿನ ಬರುತ್ತೆ? 3 ವರ್ಷ ಬರುತ್ತಾ ಇಲ್ಲಿ ನೀರು? ಪ್ರಶ್ನೆ ನಮ್ಮಲ್ಲಿ ಬರೋದೇ ಪ್ರಶ್ನೆ. ಫಸ್ಟ್ 100 ರೂಪಾಯಿ ಕೊಟ್ಟು ಇಟ್ಕೊಂಡಿರೋ, ನಾನು ತಿಂಗಳು ಮತ್ತೆ ಬರ್ತೀನಿ, ಎಲ್ಲಿ ಸಾಗುತ್ತೆ 100 ರೂಪಾಯಿ? ಅದು ಇರೋಷ್ಟು ದಿನ ತಿಂದ ಆಮೇಲೆ ನೋಡೋಣ ಅನ್ನೋದಿಲ್ಲ. ಇದೆಲ್ಲಿ ಸಾಗುತ್ತೆ? ಆಕ್ಸಿಡೆಂಟ್ ಆಗಿದೆ, ಮೊನ್ನೆ ಒಂದು ಕೇಸ್ ಆಕ್ಸಿಡೆಂಟ್ ಆಗಿತ್ತು. ಅವರು ಆಕ್ಸಿಡೆಂಟ್ ಆಗಿದ್ರೆ ಆ ಕಾಲೇನೋ ಮುರಿದೋಯ್ತು, ಏನೋ ಗೊತ್ತಿಲ್ಲ, ಒಟ್ಟು ಆಕ್ಸಿಡೆಂಟ್ ಆಯಿತು. ಚಂದ್ರಣ್ಣ ಅದು ಬೈದು ಓದಿ ಹೇಳ್ತಾ ಇದ್ದಾರೆ, ಎಷ್ಟು ಲಕ್ಷಕ್ಕೆ ಹಾಕಿದ್ದು ವಸ್ತು? 13 ಲಕ್ಷ. ಒಬ್ಬ 13 ಲಕ್ಷ. ಅವ್ನು ಇರ್ತಾನ, ಹೋಗ್ತಾನ, ತಿಂತಿನೋ ಬಿಡ್ತಾನ, ಅದಲ್ಲ, ಒಟ್ಟು 13 ಲಕ್ಷಕ್ಕೆ ಹಾಕ್ಬಿಟ್ಟಿದ್ದಾರೆ ಆಕ್ಸಿಡೆಂಟ್. ಇನ್ನೊಬ್ಬ 22 ಲಕ್ಷ.
ಊರು ಸೇರಿ ಓದ್ ಚಿಲ್ರೆ 22 ಲಕ್ಷಕ್ಕೆ ಹಾಕ್ಬಿಟ್ಟಿದ್ದಾರೆ. ಅಲ್ಲೂಯ್ಯ ಫ್ಯೂಚರ್ ನಾನು ತಿನ್ನಲಿಲ್ಲ ಅಂದ್ರೆ ಮಕ್ಕಳು ತಿನ್ನಲಿ, ಮೊಮ್ಮಕ್ಕಳು ತಿನ್ನಲಿ, ಯಾವನ ತಿನ್ನಲಿ ಬಿಡು, ಒಟ್ಟು ನಮಗೆ ಬರಲಿ. ಎಲಿಯನು ಒಂದು ಮಾತಾದ್ರೂ ಕೇಳಿಲ್ಲ ದೇವ್ರ ಹತ್ರ. ದೇವರೇ, ಈ ಸಣ್ಣ ಹಳ್ಳ ತೋರಿಸಿ ಹೋಗಿದೀಯಾ, ಇದು ಎಷ್ಟು ದಿನ ಬರುತ್ತೆ, ಇದೆಷ್ಟು ದಿನ ಬರುತ್ತೆ ನೀರು? ಆಲೋಚನೆ ಮಾಡಲಿಲ್ಲ. ದೇವರು ಹೇಳಿದ್ರು, ಅವನಲ್ಲಿದ್ದ. ಆ ನೀರು ಖಾಲಿಯಾಗೋದಕ್ಕಿಂತ ಮುಂಚೆನೆ ಬತ್ತಿ ಹೋಗುವ ಸಮಯದಲ್ಲೇ ದೇವರು ಹೇಳ್ತಿದ್ದಾರೆ, ಎಲಿಯನೇ ನೀನು ಸಾರಪತ್ತಿರುವ ಊರುಗಳು. ಅಲ್ಲೂಯ್ಯ. ನಮ್ಮ ವಿಷಯದಲ್ಲಿ ದೇವರು ಎಲ್ಲ ಯೋಜನೆಗಳನ್ನ ಮಾಡಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ಸ್ಟೇಜಲ್ಲಿ ಇರಬೇಕು, ದೇವರಿಗೆಲ್ಲ ಗೊತ್ತಿದೆ. ಆದರೆ ಮನುಷ್ಯ ಏನು ಮಾಡ್ತಿದ್ದಾನೆ, ಮರ್ತೋಗ್ತಾ ಇರ್ತಾನೆ. ನಮ್ಮನ್ನ ನಡೆಸುವಂತ ದೇವರು, ನಮ್ಮನ್ನ ಕೈ ಬಿಡದೆ ನಡೆಸುವಂತ ದೇವರು ನಮ್ಮ ಸಂಗಡ ಇದ್ದಾರೆ, ಆಲೋಚನೆ ಇರೋದಿಲ್ಲ. ನಮ್ಮ ಕೈ ಹಿಡಿಯುವಂತ ದೇವರಿದ್ದಾರೆ, ಆಲೋಚನೆ ಮಾಡೋದಿಲ್ಲ. ಇಲ್ಲಿವರೆಗೂ ನಡೆಸಿದಂತ ದೇವರು ಮುಂದೆ ನಮ್ಮನ್ನ ನಡೆಸ್ತಾರೆ ಎಂಬ ಆಲೋಚನೆ ಇರೋದಿಲ್ಲ. ದೇವರನ್ನ ಮರಿತೀವಿ, ಸ್ವಂತ ಯೋಜನೆಗಳನ್ನ ನಾವು ಮಾಡ್ಕೊತೀವಿ. ಆದರೆ ಎಲಿಯನು ದೇವರ ಯೋಜನೆಗೋಸ್ಕರ ಎದುರು ನೋಡ್ತಾ ಇದ್ದ. ಅಲ್ಲೂಯ್ಯ. ಸ್ವಂತವಾಗಿ ಎಲ್ಲಿಗೋ ಹೋಗ್ಬೇಕು ಅಂತ ಆಲೋಚನೆ ಮಾಡಲಿಲ್ಲ. ನೀರು ಖಾಲಿ ಆಗ್ತಿದೆ, ನಾನು ಬೇರೆ ಪ್ಲಾನ್ ಮಾಡ್ಕೊಳ್ಳೋಣ ಎಂಬುದಾಗಿ ಯೋಚನೆ ಮಾಡಲಿಲ್ಲ. ಇಲ್ಲ ಪಕ್ಕದಲ್ಲಿ ಇನ್ನೊಂದು ಗುಂಡಿ ಹೊಡಿಯೋಣ ಯೋಚನೆ ಮಾಡಲಿಲ್ಲ. ಕಾದು ಕೂಡಿ ಕೂತಿದ್ದಾನೆ. ಯಾಕಂದ್ರೆ ದೇವರು ನನ್ನನ್ನ ನೆನೆಸ್ಕೊಳ್ತಾರೆ, ದೇವರು ನನ್ನ ಮೇಲೆ ಗಮನ ಇಟ್ಟಿದ್ದಾರೆ, ದೇವರು ನಮ್ಮನ್ನ ಕಾಪಾಡ್ತಾರೆ, ದೇವರು ನಮ್ಮನ್ನ ನಡೆಸ್ತಾರೆ. ಇದೇ ಆಲೋಚನೆಯಲ್ಲಿ ಎಲೆಯ ಮುಂದೆ ಹೋಗ್ತಾ ಇದ್ದ. ಅದಾದ ನಂತರ ಇಲ್ಲಿ ಕೆಲವು ದಿನಗಳ ಮಾತ್ರ ಇದ್ದಿದ್ದ. ಈ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ. ನೆಕ್ಸ್ಟ್ ಅವನು ಎಲ್ಲಿಗೆ ಹೋದ? ಸಾರೆಪತ್ ಎಂಬ ಆ ಊರಲ್ಲಿ ವಿಧೇಯ ಮನೆಗೆ ಹೋದ. ಅಲ್ಲಿ 3 ವರ್ಷಗಳ ಕಾಲ ಸಮೃದ್ಧಿಯಾಗಿ ಊಟ ಮಾಡ್ಕೊಂಡಿದ್ದ. ಅಲ್ಲೂಯ್ಯ. ಪ್ರಾರಂಭದಲ್ಲೇ ಪ್ರಶ್ನೆಗಳು ಇಟ್ಕೊಂಡ್ರೆ ದೇವರು ನಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಮಾಡಲ್ಲ. ಆತನ ಚಿತ್ತಕ್ಕೆ ನಾವೇನಾಗಬೇಕು? ತಲೆ ಬಾಗಿಸ್ಬೇಕು. ಅವಾಗ ದೇವರು ನಮ್ಮನ್ನ ಮುಂದೆ ನಡೆಸ್ತಾರೆ. ಈ ವಾಕ್ಯದಲ್ಲಿ ನಾವು ಗಮನಿಸಿದ್ರೆ, ನೋಹನು ತಿರುಗಿ ಮಾತಾಡಲಿಲ್ಲ. ಎಷ್ಟು ದಿನ ಈಗ ಆಹಾರ ಬರುತ್ತೆ, ಎಷ್ಟು ದಿನ ನೀರ್ ಮೇಲೆ ನಾನು ಇರಬೇಕು, ಎಷ್ಟು ದಿನ ಈ ನಾವೆಲ್ಲಿರಬೇಕು, ಏನೋ ಪ್ರಶ್ನೆ ಮಾಡಿಲ್ಲ. ದೇವರ ಚಿತ್ತಕ್ಕೆ ಅನುಸಾರವಾಗಿ ಅದರೊಳಗೆ ಇದ್ದ. ಕೆಲವು ದಿನಗಳಾಯಿತು, 1 ವರ್ಷ ಆಯಿತು. ದೇವರು ಅವನನ್ನು ಹೊರಗಡೆ ತಗೊಂಡು. ಅದರಲ್ಲಿ ದೇವರೇ ಜ್ಞಾಪಕ ಮಾಡಿಕೊಂಡು ಈ ದಿನ ನಮ್ಮ ಜೀವಿತದಲ್ಲಿ ಪ್ರತಿ ದಿನ ಮತ್ತೊಂದು ಸುವಾರ್ತೆ ಬರೆಯಲ್ಪಡಿದ 6ನೇ ಅಧ್ಯಾಯದಲ್ಲಿ ಪ್ರತಿ ದಿನ ಆ ದಿನಕ್ಕೆ ದೇವರ ಅಪ್ಪಣೆ ಕೊಡ್ತಾರಂತೆ, ನಮಗೆ ಏನೇನು ಬೇಕು ಅಂತ ಅಲ್ವಾ? ಆ ದಿನಕ್ಕೆ ದೇವರ ಆಜ್ಞೆ ಮಾಡ್ತಾರೆ, ನಮಗೆ ಏನೇನು ಬೇಕು. ಆ ರೀತಿ ಇರುವಾಗ ನಾವು ಮಾಡಬೇಕಾದಂಥ ಕಾರ್ಯಗಳೇನು? ದೇವರನ್ನ ಮರೆತು ದೂರ ಹೋಗೋದ? ದೇವರ ಕಾರ್ಯಗಳನ್ನು ಮರೆತು ನಮ್ಮಿಷ್ಟ ಬಂದ ಮಾರ್ಗಕ್ಕೆ ನಾವು ತಿರುಗೋದ? ಇಸ್ರಾಯೇಲರ ಹಾಗೆ ಅದ್ಭುತಗಳನ್ನು ನೋಡಿದರು, ದೇವರ ಕಾರ್ಯಗಳನ್ನ ಗಮನಿಸಿದರೂ ಸಹ ದೇವರನ್ನ ಬಿಟ್ಟು ಸ್ವಂತ ಆಲೋಚನೆಗಳನ್ನ ಮಾಡೋದ? ಭಕ್ತನು 115 ಕೀರ್ತನೆ ಹೇಳ್ತಾನೆ, ದೇವರು ನಮ್ಮನ್ನು ಮರೆಯದೇ ಇಲ್ಲ, ಆತನು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನೋಹನನ್ನ ದೇವರು ಜ್ಞಾಪಕ ಮಾಡ್ತಾನೆ. ಅಲ್ಲೂಯ್ಯ. ಅದೇ ವಿಧವಾಗಿ ಸಾಮ್ಸನ್ ವಿಷಯದಲ್ಲಿ ನಾವು ಗಮನಿಸಿದ್ರೆ, ಸಾಮ್ಸನ್ ಸಹ ಒಂದು ಪ್ರಾರ್ಥನೆ ಮಾಡಿದ್ದಾನೆ, ದೇವರೇ ದಯವಿಟ್ಟು ಈ ಸಮಯದಲ್ಲಿ ನನ್ನನ್ನ ಜ್ಞಾಪಕ ಮಾಡಿಕೊ. ಗಮನಿಸ್ರಿ, ನೋಹನ್ ಒಬ್ಬ ನೀತಿವಂತ, ಅವನನ್ನ ಜ್ಞಾಪಕ ಮಾಡಿಕೊಂಡ ಒಂದು ಅರ್ಥ ಇದೆ. ಆದ್ರೆ ಈ ಸಾಮ್ಸನ್ ವಿಷಯದಲ್ಲಿ ನಾವು ಗಮನಿಸಿದ್ರೆ, ಸಾಮ್ಸನ್ ದೇವರನ್ನ ಬಿಟ್ಟು ತೊಲಗಿದಂತ ವ್ಯಕ್ತಿ. ನ್ಯಾಯಾಧಿಷ್ಠಾಪಕರ ಪುಸ್ತಕದಲ್ಲಿ, ನ್ಯಾಯಾಧಿಪತಿಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಆಗ ಸಂಸೋನನು ಯೆಹೋವನಿಗೆ ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಈ ಸಾರಿ ನನ್ನನ್ನ ಬಲಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸಾಮ್ಸೋನ. ಸಾಮ್ಸೋನ್ ಯಾರು? ಫಿಲಿಸ್ತೀಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸಲಿಕ್ಕೆ ನಾಯಕನಾಗಿ ನೇಮಿಸಲ್ಪಟ್ಟಂತ ವ್ಯಕ್ತಿ, ದೇವರ ಬಲದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ, ದೇವರ ಅಭಿಷೇಕವನ್ನು ಹೊಂದಿದಂತ ವ್ಯಕ್ತಿ. ನ್ಯಾಯಾಧಿಪತಿಯಾಗಿ 20 ವರ್ಷಗಳ ಕಾಲ ಇಸ್ರಾಯೇಲರ ಪಕ್ಷದಲ್ಲಿದ್ದು ಆಳ್ವಿಕೆ ಮಾಡಿದಂತ ಒಬ್ಬ ವ್ಯಕ್ತಿ. ಇವನಿಗೆ ಪ್ರೇಯರ್ ಮಾಡ್ತಿದ್ದಾರೆ ಏನಂತ? ಈ ಒಂದು ಸಾರಿ ನನ್ನನ್ನು ಬಲಪಡಿಸು.
ತೆಲುಗಲ್ಲಿ ಬರೆಯಲ್ಪಟ್ಟಿದೆ, ಈ ಒಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಂಡೇ ಬಲಪಡಿಸಿರುತ್ತಾರೆ. ಕಾರಣ ಏನು ಗೊತ್ತಾ? ಆ ಸಾಮ್ಸನನ್ನ ಹಿಡ್ಕೊಂಡು ಅವನ ಕೂದಲೆಲ್ಲ ತೆಗೆದು ಗುಂಡು ಮಾಡಿ, ಅವನ ಕಣ್ಣನ್ನೆಲ್ಲ ತೆಗೆದು ಕಿತ್ತಾಕಿ, ಅವನನ್ನು ತಗೊಂಡೋಗಿ ಬಂದಿ ಗೃಹ ಸೆರೆಮನೆಯಲ್ಲಿ ಹಾಕಿದ್ರು. ಇದಿಷ್ಟಕ್ಕೂ ಕಾರಣ ಏನು ಗೊತ್ತಾ? ದೇವರು ಅವನಿಗೆ ಕೊಟ್ಟ ಎಚ್ಚರಿಕೆಯನ್ನ ಅಲಕ್ಷ್ಯ ಮಾಡಿದ. ದೇವರು ಅವನಿಗೆ ಕೊಟ್ಟ ಎಚ್ಚರಿಕೆಯನ್ನ 3 ಸಾರಿ ಅಲಕ್ಷ್ಯ ಮಾಡಿದ. ಅವನು ಹೋಗಿ ಪಾಪದಲ್ಲಿ ಬಿದ್ದ, ವ್ಯಭಿಚಾರದಲ್ಲಿ ಬಿದ್ದ, ಆ ದೆಲೀಲಳ ಕೈಯಲ್ಲಿ ಸಿಕ್ಕಾಕೊಂಡ. ದೇವರು ಏನ್ ಮಾಡಿದ್ರು? ಬೇರೆಯವರು ಹೇಳಿದ್ರೆ ಕೇಳಲ್ಲ ಅಂತ ಹೇಳಿ ದೆಲೀಲಳ ಕೈಯಲ್ಲೇ 3 ಸಾರಿ ಹೇಳಿಸಿದ್ರು ದೇವರು. ಏನಂತ? ಫಿಲಿಸ್ತೀಯರು ನಿನ್ ಮೇಲೆ ಬಂದು ಬೀಳ್ತಾ ಇದ್ದಾರೆ ಅಂತೇಳಿ ಅಲ್ವಾ? ಅಲ್ಲ, 16ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ರೆ ಯಾರು ಹೇಳಿದ ಆ ಮಾತು? ದೆಲೀಲನೇ ಹೇಳ್ತಾ ಇದ್ದಾರೆ 3 ಸಾರಿ. ಆದ್ರೂ ಇವನು ಆ ಸಂದರ್ಭಗಳನ್ನ ಗಮನಿಸಿ, ಓಹೋ, ನನಗೆ ಹಿಡ್ಕೊಳ್ಳೋಕೆ ಏನೋ ಒಳಸಂಚು ನಡೀತಿದೆ, ನಾನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ, ಈ ಪಾಪದಲ್ಲಿ ನಾನು ಯಾಕೆ ಸಿಕ್ಕಾಕೋಬೇಕು? ನಾನು ಪಾಪದಲ್ಲಿ ಇದ್ದೀನಿ, ಈಗ ಎಚ್ಚರಿಕೆ ದೇವರು ಕೊಡ್ತಾ ಇದ್ದಾರೆ, ನಾನು ತಪ್ಪಿಸ್ಕೋಬೇಕೆಂಬುದಾಗಿ ಆಲೋಚನೆ ಮಾಡದೆ 3 ಸಾರಿ ಸಹ ತಿರಸ್ಕಾರ ಮಾಡಿ ಪದೇ ಪದೇ ಹೋಗಿ ಅದೇ ಪಾಪದಲ್ಲಿ ಅದೇ ಸ್ತ್ರೀ ಬಳಿಯಲ್ಲಿದ್ದ. ಎಷ್ಟು? 3 ಸರಿ ಎಚ್ಚರಿಕೆ. ದೇವರು ನೋಡಿದ್ರು, ಸರಿ, ಅವನು ಇಷ್ಟ ಬಿಟ್ಬಿಡಿ. ಏನಾಯ್ತು? ಅವನಲ್ಲಿದ್ದಂಥ ಬಲ ಹೋಯ್ತು. 1 ಸಾರಿ 1000 ಜನರನ್ನು ಒಬ್ಬನೇ ಸಾಯಿಸ್ತ, ಆ ಬಲ ಹೋಯ್ತು. ನೋಡೋದಕ್ಕೆ ಕಣ್ಣಿಲ್ಲ, ಕಣ್ಕಿತ್ತಾಕಿದ್ರು, ತಗೊಂಡೋಗಿ ಸೆರೆಮನೆ ಒಳಗಾಗಿ ಬೀಸೋ ತಿರುಗಣಿಯನ್ನು ತಿರುಗಿಸೋದಕ್ಕೆ ಅವನನ್ನ ನೇಮಿಸಿದ್ರು. ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ, ಇದೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡು. ನಾವೇನ್ ಮಾಡ್ತೀವಿ? 1 ಸರಿ 2 ಸರಿ 3 ಸರಿ ಹೇಳ್ತೀವಿ, ಕೇಳಿಲ್ಲ. ಅವ್ರ ಸಮಸ್ಯೆಗೆ ಬಿದ್ದ, ನಾವೇನ್ ಹೇಳ್ತೀವಿ? ಹೇಳಿದ್ರೆ ಕೇಳ್ತೀನ? ಬಿದ್ದ, ಅನುಭವಿಸ್ಕೋ. ಆದರೆ ದೇವರು ಅವನನ್ನ ಜ್ಞಾಪಕ ಮಾಡಿಕೊಂಡ. ಹಲ್ಲೆಲೂಯಾ. ದೇವರು ಅವನನ್ನ ಜ್ಞಾಪಕ ಮಾಡಿಕೊಂಡು, ಗಮನಿಸ್ರಿ, ಎಷ್ಟೇ ಪಾಪದಲ್ಲಿದ್ರು, ಎಷ್ಟೇ ಬಲಹೀನ ಕಾರ್ಯಗಳಲ್ಲಿದ್ರು, ದೇವರು ಪ್ರಾರ್ಥಿಸಿದ ಕೂಡಲೇ ಅವನನ್ನು ಬಲಪಡಿಸದೆಂಬುದಾಗಿ ವಾಕ್ಯದಲ್ಲಿದೆ. ಅವನು ಯಾರ ಕೈಯಲ್ಲಿದ್ದಾನೆ? ಈಗ ಶತ್ರುವಿನ ಕೈಯಲ್ಲಿದ್ದಾನೆ, ಫಿಲಿಸ್ತೀಯರ ಕೈಯಲ್ಲಿ, ಶತ್ರುವಿನ ಕೈಯಲ್ಲಿ. ಅಲ್ಲಿ ವಾಕ್ಯದಲ್ಲಿ ಗಮನಿಸಿದ್ರೆ ಅವನನ್ನ ಆ ದಾಗೋನೆಂಬ ದೇವತೆಗೆ ಬಲಿ ಕೊಡ್ಲಿಕ್ಕಾಗ ಅವನನ್ನು ಇಟ್ಕೊಂಡಿದ್ದಾನೆ. ಆದ್ರೆ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ, ಈ 1 ಸಾರಿ ನನ್ನನ್ನು ಬಲಪಡಿಸು. ಯಾವುದಕ್ಕೆ ಬಲಪಡಿಸಬೇಕು? ಆ ಫಿಲಿಸ್ತೀಯರ ಮೇಲೆ ನಾನು ಜಯ ಹೊಂದಬೇಕು. ಹಲ್ಲೆಲೂಯಾ. ಆ ಫಿಲಿಸ್ತೀಯರ ಮೇಲೆ ನಾನು ಜಯವನ್ನು ಹೊಂದಬೇಕು. ಅಂದ್ರೆ ಅರ್ಥ ಏನು ಗೊತ್ತಾ? ಪಾಪದ ಮೇಲೆ ನಾನು ಜಯವನ್ನ ಹೊಂದಬೇಕು. ಹಲ್ಲೆಲೂಯಾ. ಪಾಪದ ಮೇಲೆ ಜಯವನ್ನ ಹೊಂದಬೇಕು. ಫಿಲಿಸ್ತೀಯರು ನನ್ನನ್ನು ಹಿಡ್ಕೊಂಡು ಬಂದ್ರು, ನನ್ನ ಕಣ್ಣನ್ನು ತೆಗೆದುಹಾಕಿದ್ರು, ನನ್ನನ್ನು ಗುಲಾಮನಾಗಿ ಮಾಡಿದ್ರು. ಇಂಥ ಸ್ಥಿತಿಯಿಂದ ನಾನು ತಿರುಗಿ ಎದ್ದೋಡಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಲಾತ್ಯ ಪುಸ್ತಕದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓದಿಯ ಮಾತು, ಸ್ವತಂತ್ರದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು. ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೊಗ ಅಂದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಪಾಪದ ನೊಗ. ಪಾಪ, ನೀನೊಂದು ಪಾಪದಲ್ಲಿ ಇದೆಯಾ ಅಂದ್ರೆ ಆ ಪಾಪವೆಂಬ ನೊಗ ನಿನ್ನ ಮೇಲೆ ಇದೆ. ಪಾಪವೆಂಬ ನೊಗ ನಿನ್ನ ಮೇಲೆ ಇದೆ. ಯಾವುದರಲ್ಲಿ ನೀನು ಸಿಕ್ಕಾಕೊಂಡಿದೆಯೋ ಅದ್ರ ಕೆಳಗಡೆ ನೀನು ಇದೆಯಾ ಅಂತ ಅರ್ಥ. ಹಲ್ಲೆಲೂಯಾ. ಈಗ ನೊಗವು ಮುರಿಯಲ್ಪಡ್ಬೇಕು. ಆ ನೊಗ ಮುರಿಯಲ್ಪಡ್ಬೇಕಂದ್ರೆ ನೀನ್ ಏನಾಗಬೇಕು? ಬಲ ಹೊಂದಬೇಕು. ಯೆಶಾಯನ ಗ್ರಂಥದಲ್ಲಿ ಇದೆ ನೋಡಿ ಆ ಮಾತು. ಯೆಶಾಯನ ಗ್ರಂಥದಲ್ಲಿ 10ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಯೆಶಾಯನ ಗ್ರಂಥ 10:27. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉಳಿಸಿದಂತ ನೊಗ, ದಾಸತ್ವವೆಂಬ ನೊಗ ಅಥವಾ ಪಾಪದ ನೊಗ ನಿನ್ನ ಮೇಲಿದ್ರೆ
ಅದು ಮುರಿಬೇಕಾದ್ರೆ ನೀನ್ ಏನಾಗ್ಬೇಕು? ಈಗ ಪುಷ್ಟರಾಗಬೇಕು, ಬಲ ಹೊಂದಬೇಕು. ಇಲ್ಲಿ ಸಾಮ್ಸೋನನ್ನು ಕೇಳ್ತಿದ್ದಾನೆ, ದೇವರೇ ಇದೊಂದು ಸಾರಿ ನನ್ನನ್ನ ಬಲಪಡಿಸು, ಇವರು ನನ್ನ ಮೇಲಿಟ್ಟಂತ ನೊಗವನ್ನ ನಾನು ಮುರಿದಾಕ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಬಲ ಹೊಂದಿದರೆ ಮಾತ್ರ ನೊಗ ಮುರಿಲಿಕ್ಕೆ ಸಾಧ್ಯ. ನೀನು ಬಲ ಹೊಂದಿದರೆ ಮಾತ್ರ ಆ ಪಾಪದ ಮೇಲೆ ನೀನು ಜಯ ಹೊಂದಲಿಕ್ಕೆ ಸಾಧ್ಯ. ದೇವರ ಆತ್ಮನಿಂದ ನೀನು ಬಲ ಹೊಂದಬೇಕು, ದೇವರ ವಾಕ್ಯದಿಂದ ನೀನು ಬಲ ಹೊಂದಬೇಕು, ಪ್ರಾರ್ಥನೆಯಿಂದ ನೀನು ಬಲ ಹೊಂದಬೇಕು. ಅವಾಗ ನಿನ್ನ ಮೇಲಿದ್ದಂತ ಆ ನೊಗವೇನಾಗುತ್ತೆ? ಮುರಿದೋಗುತ್ತೆ. ನನ್ನ ಕೈಲೆಲ್ಲಾಗುತ್ತೆ, ನಾನೇನ್ ಮಾಡೋಕ್ಕಾಗುತ್ತೆ, ಅಯ್ಯೋ ನಾನು ಕಟ್ಟಾಕಿದ್ರು, ನಾನು ಬಿದ್ದೋದೆ. ಸಾಮ್ಸನ್ ಆ ರೀತಿ ಬಿದ್ದೋಗ್ಲಿಲ್ಲ. ಸಾಮ್ಸನ್ ಸ್ಟೇಜ್ ಏನ್ ಗೊತ್ತಾ? ನೆಕ್ಸ್ಟ್ ಕಟಿಂಗ್. ಅವನ ತಲೆ ಕಡಿತಾರ, ಅವನ್ನ ಎಲ್ಲಿಗೆ ತಗೊಬಂದೆ? ಆ ದೇವಸ್ಥಾನದೊಳಗೆ ಈಗ ಆಲ್ರೆಡಿ ಅಲ್ಲಿಗೆ ತಗೊಬಂದು ಅವನ್ನ ಏನ್ ಮಾಡ್ತಾರೆ? ತಲೆ ಕಡಿಯುವಂತ ಸ್ಟೇಜ್, ಫೈನಲ್ ಸ್ಟೇಜ್. ಈಗ ಅವನು ಮುಗಿತು ಬಿಡು, ಕಣ್ಣು ಕಾಣ್ತಿಲ್ಲ, ನಾನೀಗ ಏನ್ ಆಗುತ್ತೆ? ಬಲ ಇಲ್ಲ, ದೇವರಿಗೆ ಕೇಳೋಣ ಬಲ ಕೊಡ್ತಾರೇನೋ ಅನ್ನೋದಕ್ಕೆ ಕಣ್ಣೇ ಕಾಣ್ತಿಲ್ಲ. ಏನ್ ಮಾಡ್ತಾನೆ ಈಗ? ಒಂದು ವೇಳೆ ದೇವರು ಬಲಪಡಿಸಿದ್ರು ಏನ್ ಮಾಡ್ತಾನ ಅವನು? ಕತ್ತಿ ಹಿಡ್ದು ಯಾರು ತಿವಿಯಕ್ಕೆ ಕಣ್ಣೇ ಕಾಣ್ತಿಲ್ಲಲ್ಲ ಅಲ್ವಾ? ನಿರೀಕ್ಷಣೆ ಇಲ್ಲದಿರುವಂತ ಸಮಯ ಇದು. ಆದರೆ ಸಾಮ್ಸೋನನಿಗೆ ಗೊತ್ತು, ದೇವರು ನನ್ನನ್ನು ಬಲಪಡಿಸಿದ್ರೆ ಯಾವ ರೀತಿಯಲ್ಲಾದ್ರೂ ನಾನು ಜಯ ಹೊಂದುತ್ತೀನಿ. ಹಲ್ಲೆಲೂಯಾ. ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಒಂದು ಸಾರಿ ಶತ್ರುವಿನ ಮೇಲೆ ನಾನು ಜಯ ಹೊಂದಲಿಕ್ಕೆ ನನ್ನನ್ನು ಬಲಪಡಿಸು. ಕೂಡಲೇ ದೇವರು ಅವನನ್ನು ಜ್ಞಾಪಕ ಮಾಡಿಕೊಂಡು ಅವನನ್ನು ಬಲಪಡಿಸಿದ ಕೂಡಲೇ ಅವನು ಆಧಾರವಾಗಿ ಆ ಗುಡಿಗೆ, ಆ ದೇವಸ್ಥಾನಕ್ಕೆ ಆಧಾರವಾಗಿರುವಂಥ 2 ಕಂಬಗಳನ್ನ ಇಟ್ಕೊಂಡು ಮುರಿದಂತೆ ಗುಡಿ ಪೂರ್ತಿ ಬಿದ್ದೋಯ್ತು. ಸುಮಾರು 3,000 ಜನ ಅಲ್ಲಿ ಸತ್ತೋಗ್ತಾರೆ. ಗಮನಿಸಿ, ಬಲ ಹೊಂದಿದರೆ ಮಾತ್ರ ಶತ್ರುವಿನ ನೊಗ ಮುರಿಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ತಾರೆ. ನಾವು ಕೇಳಬೇಕು ದೇವರಿಗೆ, ಒಂದು ವೇಳೆ ಪಾಪದಲ್ಲಿ ನೀನು ಬಿದ್ದಿದ್ರು, ಶಾಪದಲ್ಲಿ ನೀನಿದ್ರು, ಇನ್ನೂ ಮಾನಸಾಂತರ ಹೊಂದದಿರುವಂತಹ ಸ್ಥಿತಿಯಲ್ಲಿ ನಿಂತ್ರು, ಈಗಲಾದ್ರೂ ಕಾಲ ಮಿಂಚಿಲ್ಲ, ದೇವರು ನಿನ್ನನ್ನ ಜ್ಞಾಪಕ ಮಾಡ್ಕೊಳ್ತಾರೆ. ಕೇವಲ ನೋಹನನ್ನ ಮಾತ್ರ ಅಲ್ಲ, ನೀತಿವಂತರನ್ನ ಮಾತ್ರ ಅಲ್ಲ ಅದನ್ನ ಜ್ಞಾಪಕ ಮಾಡ್ಕೊಳ್ಳೋದು. ನೀನು ಪಾಪದಲ್ಲಿ ಇದ್ರು ಒಂದು ಸಾರಿ ದೇವರ ಕಡೆಗೆ ನೋಡಿ ಕೇಳು, ದೇವರೇ ಈ ಒಂದು ಸಾರಿ ನನ್ನನ್ನು ಕ್ಷಮಿಸೋದು ಕೇಳಿ. ಖಂಡಿತವಾಗೂ ದೇವರು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ನಾನು ಪಾಪದಲ್ಲಿ ಇದ್ದೀನಿ, ನಾನು ಪಾಪದಲ್ಲೇ ಸಾಯ್ತೀನಿ, ಇನ್ನು ನನಗೆ ಕ್ಷಮಾಪಣೆ ಎಂಬ ಆಲೋಚನೆ ನಿನಗೆ ಬೇಕಿಲ್ಲ. ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಧಿಕಾರವುಳ್ಳಂತ ಯೇಸು ಕ್ರಿಸ್ತನಿರುವಂತ ಮಾತು, ನಿನ್ನ ಪಾಪಗಳನ್ನು ನೀನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಆತನು ನಂಬಿಗಸ್ತನು, ನೀತಿವಂತನು, ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನ ಪವಿತ್ರರನ್ನಾಗಿ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಆಶೀರ್ವದಿಸುವಂತ ದೇವರು, ಕೇವಲ ಬಿಡಿಸಿ ಜ್ಞಾಪಕ ಮಾಡ್ಕೊಂಡು ಬಿಡಿಸೋ ದೇವರಲ್ಲ, ಬಿಡಿಸಿ ಆಶೀರ್ವದಿಸುವಂತ ದೇವರು. ಆದಿಕಾಂಡ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೋಹನನ್ನ ಜ್ಞಾಪಕ ಮಾಡಿಕೊಂಡು ಅವರನ್ನ ಬಿಡಿಸಿ. ಅಲ್ಲಿ ಗಮನಿಸಿದ ವಾಕ್ಯ, ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಹಲ್ಲೆಲೂಯಾ ಅವರನ್ನ ಜ್ಞಾಪಕ ಮಾಡಿಕೊಂಡು ಆ ಹಡಗಿನಿಂದ ಅವರನ್ನ ಹೊರಗಡೆ ತಗೊಂಬಂದು ಅವರನ್ನ ಬಿಟ್ಟು ಆಶೀರ್ವಾದ ಮಾಡಿದ್ರಂತೆ. ಎಲ್ಲಾ ವಿಷಯದಲ್ಲಿ ನೀವು ಅಭಿವೃದ್ಧಿ ಹೊಂದಿರಿ. ದೇವರು ನಮ್ಮನ್ನ ಜ್ಞಾಪಕ ಮಾಡಿಕೊಂಡು ಮಾಡುವಂತ ಕಾರ್ಯಗಳಿವೆ. ಹಲ್ಲೆಲೂಯಾ. ನಮಗೆ ಒಂದು ಬಿಡುಗಡೆ, ಒಂದು ರಕ್ಷಣೆ, ವಿಮೋಚನೆ. ಸಾಮ್ಸನ್ ಪಾಪದಲ್ಲಿ ಇದ್ದಾಗಲೂ ಅವನಿಗೊಂದು ಬಿಡುಗಡೆ, ಅವನು ಪಾಪದಲ್ಲಿ ಬಿದ್ದಿದ್ದಾಗಲೂ ಅವನಿಗೊಂದು ರಕ್ಷಣೆ. ನಾವು ಸಹ ಇದನ್ನ ರಕ್ಷಣೆಗೆ ಬಂದಿದ್ದೀವಿ. ಹಲ್ಲೆಲೂಯಾ. ರಕ್ಷಣೆಯಲ್ಲಿ ನಿಂತಂತ ನಮ್ಮ ಸಂಗಡ ದೇವರು ಮಾತಾಡುವಂತ ಒಂದು ಮಾತೇನು ಗೊತ್ತಾ? ಓದ್ರಿ, ಲೂಕನ ಬರೆದ ಸುವಾರ್ತೆ 27ನೇ ಅಧ್ಯಾಯ 19ನೇ ವಾಕ್ಯ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿರಿ. ಒಂದು ರೊಟ್ಟಿಯನ್ನು ಕೊಟ್ಟು, ಇದು ನನ್ನ ಶರೀರ, ನೀವು ನನ್ನನ್ನು ನೆನೆಸಿಕೊಳ್ಳ್ರಿ. ಗಮನಿಸ್ರಿ, ಲಾಕ್ಡೌನ್ ಅಲ್ಲಿ, ಸೀಲ್ ಡೌನ್ ಅಲ್ಲಿ ಇದ್ದ ನೋಹನನ್ನ ದೇವರು ನೆನೆಸ್ಕೊಂಡು, ಪಾಪದಲ್ಲಿದ್ದಂಥ ಸಾಮ್ಸನನ್ನ ದೇವರು ನೆನೆಸ್ಕೊಂಡು ಅವರಿಗೆ ಬಿಡುಗಡೆ ಕೊಟ್ಟು ರಕ್ಷಣೆಯಲ್ಲಿ ನಿಲ್ಲಿಸಿ ಆತನ ಹೇಳುವಂತ ಮಾತೇನಂದ್ರೆ, ನಾನು ಮಾಡಿದ ಕಾರ್ಯಗಳನ್ನು ನೀವೀಗ ನೆನೆಸ್ಕೊಳ್ಳಿ. ಆತನ ಶರೀರವನ್ನು ಮುರಿದು ಕೊಟ್ಟು ಹೇಳ್ತಿದ್ದಾರೆ,
ನೀವು ನನ್ನನ್ನು ನೆನೆಸಿಕೊಳ್ಳ್ರಿ. ಆತನ ಶರೀರವು ಆತನ ರಕ್ತವು ನಮ್ಮ ಮುಂದೆ ಇದೆ. ಅದನ್ನು ತೆಗೆದುಕೊಳ್ಳುವಂತ ನಾವು ಯೇಸು ಕ್ರಿಸ್ತನನ್ನು ನೆನೆಸ್ಕೋಬೇಕಂತೆ. ಏನ್ ನೆನೆಸ್ಕೋಬೇಕು? ಈ ರೊಟ್ಟಿ ನಮ್ಮ ಕೈಗೆ ಬರಲಿಕ್ಕೆ ಕಾರಣ ಏನು? ಯೇಸು ಕ್ರಿಸ್ತನ ಶರೀರವು ಮುರಿಯಲ್ಪಡಲಿಕ್ಕೆ ಕಾರಣ ಏನು? ಆತನ ಶರೀರವು ಜಜ್ಜಲ್ಪಡಲಿಕ್ಕೆ ಕಾರಣ ಏನು? ಅದು ನನ್ನ ಪಾಪ ಅಲ್ವಾ? ಯೇಸು ಕ್ರಿಸ್ತನ ಅಪೇಕ್ಷೆ ಪಡ್ತಿರೋದು ಇದೆ. ಏನು? ನೀನು ನಿನ್ನ ಪಾಪಗಳನ್ನು ಬಿಡಬೇಕು. ಅದನ್ನ ಗಮನಿಸಿ ಪಶ್ಚಾತ್ತಾಪ ಪಡಬೇಕು. ಮೊದಲನೇ ಯೋಹಾನ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರ ಮಾತು. 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ. ಆದರೆ ಆತನು ಬೆಳಕಿನಲ್ಲಿಯೇ ಇರುವ 9ನೇ ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು. ಗಮನಿಸ್ರಿ, ಅರಿಕೆ ಮಾಡಿದರೆ. ಈ ಶರೀರ ಯಾಕೆ ಬಂತು? ಈ ದೇಹ ಯಾವ ರೀತಿ ಬಂತು ಅಂದ್ರೆ ಇದಕ್ಕೆ ಕಾರಣ ನನ್ನ ಪಾಪಗಳು. ಈ ಪಾಪಗಳನ್ನು ಜ್ಞಾಪಕ ಮಾಡ್ಕೊಂಡು ನೀವೇನ್ ಮಾಡಬೇಕು? ಅರಿಕೆ ಮಾಡಬೇಕು. ದೇವರೇ, ಇನ್ನು ಮುಂದೆ ಇಂಥ ಪಾಪಗಳನ್ನ ನಾನು ಮಾಡೋದಿಲ್ಲಪ್ಪ. ಈ ಶರೀರ ಮುರಿಯಲ್ಪಡಲಿಕ್ಕೆ ನನ್ನ ಪಾಪಗಳೇ ಕಾರಣ. ಈ ಶರೀರವು ಜಜ್ಜಲ್ಪಡಲಿಕ್ಕೆ ನನ್ನ ಅತಿಕ್ರಮಗಳೇ ಕಾರಣಪ್ಪ. ನನ್ನ ಮೋಸದ ಕಾರ್ಯಗಳು, ನನ್ನ ಕೆಟ್ಟ ಕ್ರಿಯೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ನೋಟ, ಕೆಟ್ಟ ನಡತೆ ಇವೇ ಕಾರಣ. ದೇವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ. ನನಗೋಸ್ಕರ ನಾನಿರುವಂಥ ಸ್ಥಾನದಲ್ಲಿ ನೀವಿದ್ದು ನನಗೆ ನಿತ್ಯ ಜೀವ ಕೊಟ್ಟಿದ್ದೀರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಶರೀರವು ಅದು ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದು. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ನಡೆಸುವಂಥದ್ದು. ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಸಾಧಾರಣವಾದ ರೊಟ್ಟಿ ಎಂಬುದಾಗಿ ತೆಗೆದುಕೊಳ್ಳಬೇಡಿ. ಇದನ್ನು ನೆನೆಸ್ಕೊಳ್ರಿ. ದೇವರ ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ, 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ನೀವು ಅಯೋಗ್ಯವಾಗಿದ್ದನ್ನ ತೆಗೆದುಕೊಳ್ಳಬೇಡ್ರಿ. ಇದು ನಿಮಗೆ ಸಿಗ್ತಾ ಇದೆ ಅಂದ್ರೆ ಇದರ ಹಿಂದೆ ಪ್ರಯಾಸವನ್ನ ಯೋಚನೆ ಮಾಡಿ. ಒಂದು ಚಿಕನ್ ಕಬಾಬ್ ತಿಂತಾ ಇರ್ತೀರಿ ಸಂತೋಷವಾಗಿ. ಕೆಲವರು ಸಾಕಿರೋ ಕೋಳಿನ ಮನೇಲಿ ಕುಯ್ದು ತಿನ್ನಲ್ಲ ಅಲ್ವಾ? ಯಾಕೆ? ಯಾಕೆ? ಮನಸ್ಸು ಬರಲ್ಲ. ಕಣ್ಮುಂದೆಲೆ ತಿರುಗ್ತಾ ಇರೋದು, ಅದೇ ತೊಡೆ ತಗೊಂಡು ಕೀಳ್ತಾ ಇದ್ರೆ ಅದು ಹೆಂಗ ಅನ್ಸುತ್ತೆ? ಕೆಲವರು ತಿನ್ನಲ್ಲ, ಕೆಲವರು ತಿನ್ನಲ್ಲ. ನಾವು ತಿಂತೀವಿ, ಕೆಲವರು ತಿನ್ನಲ್ಲ ಅಲ್ವಾ? ಅದು ನೆನಪು ಬರುತ್ತದೆ. ಈ ನೆನಪು ಬಂದವರು ಇದು ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ, ಮನಸ್ಸೇ ಬರೋದಿಲ್ಲ. ದೇವರು ಹೇಳ್ತಿರೋದು ಅದೇ, ಈ ದೇಹ ನಿಮಗೆ ಬಂತು ಅಂದರೆ ಇದರ ಹಿಂದೆ ಏನು ನಡೀತು ಒಂದು ಸಾರಿ ನೆನಪು ಮಾಡ್ಕೊಳ್ರಿ. ನೀನು ಪಾಪದಲ್ಲಿದ್ದೆ, ನೀನು ಶಾಪದಲ್ಲಿದ್ದೆ, ನರಕಕ್ಕೆ ನೀನು ಗುರಿಯಾಗಿದ್ದೆ, ನಿತ್ಯ ಜೀವಕ್ಕೆ ದೂರವಾಗಿದ್ದೆ. ಆದರೆ ನಿನ್ನನ್ನು ನಾನು ಈ ರೀತಿಯಾಗಿ ಜಜ್ಜಲ್ಪಟ್ಟು ಶಿಲುಬೆಯಲ್ಲಿ ಮರಣಿಸಿ ರಕ್ತವನ್ನು ಸುರಿಸಿ ನಿನ್ನ ಪಾಪಗಳಿಗೆ ಕ್ರಯವನ್ನು ಕೊಟ್ಟು ನಾನು ನಿನ್ನನ್ನು ವಿಮೋಚಿಸಿ ಇದನ್ನು ನೀನು ಕೊಡ್ತಾ ಇದ್ದೆ. ಅದನ್ನು ನೀನು ಜ್ಞಾಪಕ ಮಾಡಿಕೊಳ್ಳ್ರಿ. ಅದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಈ ಮಾತನ್ನು ಕೇಳ್ತಿರುವಂಥ ಪ್ರಿಯ ಸಹೋದರನೇ, ದೇವರು ನಮಗೋಸ್ಕರ ಮಾಡಿದ ಕಾರ್ಯಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವ? ಪ್ರತಿದಿನ ಈ ರೀತಿಯಾಗಿ ರಕ್ಷಣೆಯಲ್ಲಿ ಜೀವಿಸುವಂಥ ಕೃಪೆ ನಮಗೆ ಕೊಟ್ಟಿದ್ದಾರೆ. ಪ್ರತಿದಿನ ದೇವರೇ, ಈ ದಿನ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದೀನಪ್ಪ, ನಾನು ರಕ್ಷಣೆಯಲ್ಲಿ ನಿಲ್ಲಲಿಕ್ಕೆ ನಿನ್ನ ಶಿಲುಬೆಯ ಶ್ರಮೆಗಳೇ ಕಾರಣ. ನಿನ್ನ ರಕ್ತವನ್ನು ಸುರಿಸಿ ನನ್ನನ್ನು ವಿಮೋಚಿಸಿದೆ ದೇವರೇ. ಅದಕ್ಕಾಗಿ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಪರಿಶುದ್ಧವಾದ ಜೀವಿತವನ್ನು ನಿನಗೋಸ್ಕರ ನಾನು ಜೀವಿಸುತ್ತೇನೆ. ಈ ಒಂದು ತೀರ್ಮಾನ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಶಿಷ್ಯರು ಹೇಳ್ತಿದ್ದಾರೆ, ಈ ರೊಟ್ಟಿಯನ್ನು ತಗೊಂಡ್ರಿ, ತಿನ್ರಿ, ನನ್ನನ್ನು ನೆನೆಸ್ಕೊಂಡ್ರಿ. ಆ ರೊಟ್ಟಿ ತೆಗೆದುಕೊಂಡಂತ ಅವರು ಶಿಷ್ಯರು ಒಂದು ತೀರ್ಮಾನ ಮಾಡಿಕೊಂಡು, ದೇವರೇ, ಇನ್ನು ಮುಂದೆ ನಾವು ಜೀವಿತ ಕಾಲದಲ್ಲಿ ನಿಮಗೆ ಸಾಕ್ಷಿಯಾಗಿ ಜೀವಿಸ್ತೀವಿ ಅಂತ ಒಂದು ತೀರ್ಮಾನ ಉಳ್ಳವರಾಗಿ ನಾವು ಸಹ ಜೀವಿಸೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಲೆಗಳನ್ನು ಬಾಗಿಸಿ ಕರ್ತನು ನಮ್ಮನ್ನು ನೆನಪು ಮಾಡಿಕೊಳ್ತಾನೆ. ಆತನು ಯಾವತ್ತಿಗೂ ನಮ್ಮನ್ನು ಮರೆಯೋದಿಲ್ಲ ಪ್ರಿಯರೇ. ತಂದೆ ತಾಯಿ ಕೈ ಬಿಟ್ಟರೂ ಸಹ ಆತನು ನಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಈಗ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ, ಆ ವಾಗ್ದಾನಕ್ಕೆ ಅನುಸಾರವಾಗಿಯೇ ಆತನು ನಮ್ಮ ಸಂಗಡ ನಡೆಸ್ತಾ ಇದ್ದಾರೆ ಪ್ರಿಯರೇ. ಒಂದು ವೇಳೆ ಕಷ್ಟಗಳು, ಸಮಸ್ಯೆಗಳು,
ಶೋಧನೆಗಳು ನಮಗೆ ಎದುರಾಗಿರಬಹುದು, ಆದರೆ ಆ ಶೋಧನೆ ಸಮಯದಲ್ಲೂ ಆತನೇ ನಮ್ಮ ಸಂಗಡ ಇದ್ದು ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಅಗ್ನಿಯ ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದರೂ ಸಹ ಅವರ ಸಂಗಡಲೇ ಇದ್ದಂತ ದೇವರು, ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನ ಸಂಗಡ ಇದ್ದಂತ ದೇವರು ಈ ದಿನ ನಮ್ಮ ಸಂಗಡಲು ಇದ್ದು ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಸಹಾಯಕನು, ಜೊತೆಗಾರನು, ವಿಮೋಚಕನು ಆಗಿದ್ದು, ನಡೆಸುವಂತ ನಾಯಕನಾಗಿದ್ದು, ನಮ್ಮನ್ನು ಪೋಷಿಸಿ ಸಂರಕ್ಷಿಸಿ ನಡೆಸುವಂತ ತಂದೆಯಾಗಿದ್ದು ಆತನನ್ನು ನಡೆಸುತ್ತಾ ಇದ್ದಾರೆ ಎಂದರೆ ಈ ವಿಷಯ ನಾವು ಮರಿಬಾರ್ದು. ದೇವರೇ, ನೀವು ನಮ್ಮನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀರಿ, ಆದರೆ ನಾವೇ ಮರೆತು ಹೋಗ್ತಾ ಇದ್ದೀವಪ್ಪ. ನೀವು ನಮ್ಮ ಸಂಗಡ ಇದ್ದೀರಾ ಎಂಬುದಾಗಿ ನಾನು ಮರೆತು ಹೋಗ್ತಾ ಇದ್ದೀನಿ. ನೀವು ನಮ್ಮನ್ನು ನಡೆಸುತ್ತಾ ಇದ್ದೀರಾ ಎಂಬುದಾಗಿ ಮರೆತು ನನ್ನ ಸ್ವಂತ ಆಲೋಚನೆಗಳನ್ನು ಅನುಸರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿದ್ದೇವೆ. ಇಸ್ರಾಯೇಲರು ಅವರ ಸಂಗಡ ನೀವಿದ್ದೀರಾ ಎಂಬುದಾಗಿ ಗಮನಿಸದೆ ಮರೆತೋಗಿ ಹೊಸ ನಾಯಕನನ್ನ ಮಾಡ್ಕೋಬೇಕೆಂಬುದಾಗಿ, ಹೊಸ ದೇವತೆಯನ್ನು ಮಾಡ್ಕೋಬೇಕೆಂಬುದಾಗಿ, ನಿಮಗೆ ಕೋಪ ಬರಿಸುವಂತ ರೀತಿಯಲ್ಲಿ ಅವರು ಪ್ರವರ್ತಿಸಿದ್ರಪ್ಪ. ಇದನ್ನು ನಾವು ಅಂಥ ಸ್ಥಿತಿಯಲ್ಲಿ ಇರಲ್ಲ ಹಾಗೆ ನಮ್ಮನ್ನು ಕ್ಷಮಿಸು. ಅಂಥ ಸ್ಥಿತಿಯಿಂದ ನಮ್ಮನ್ನು ಬಿಡಿಸಪ್ಪ. ಸಾಂಸೋನರು ಪಾಪ ಮಾಡಿದಾಗಿಯೂ, ಪಾಪದ ರೋಗ ಅವನ ಮೇಲೆ ಹೊರಿಸಲ್ಪಟ್ಟಿದ್ದಾಗಿಯೂ ಅವನು ಮಾಡಿದಂಥ ಒಂದು ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ ಅವನ ಪರಿಸ್ಥಿತಿಯನ್ನು ಬದಲಾಯಿಸಿತ್ತು. ನೀವು ಅವನಿಗೆ ಒಂದು ಹೊಸ ಬಲವನ್ನು ಕೊಟ್ಟಿದ್ದೀರಿ. ಅವನ ಮೇಲೆ ಹೊರಿಸಿದಂಥ ಪಾಪದ ನೊಗವನ್ನು ಮುರಿಯುವ ಹಾಗೆ ಮಾಡಿದ್ದೀರಪ್ಪ. ಇದನ್ನು ನಮ್ಮ ಜೀವಿತದಲ್ಲೂ ಸಹ ಉನ್ನತವಾದ ಬಲದಿಂದ ತುಂಬಿಸು ಕರ್ತನೆ. ಪಾಪಕ್ಕೆ ಸಿಕ್ಕಿ ಬೀಳದ ಹಾಗೆ ನೀವು ನಮ್ಮನ್ನು ಸ್ವತಂತ್ರರಾಗಿರ್ಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀರಿ, ನಮ್ಮನ್ನು ವಿಮೋಚಿಸಿದ್ದೀರಿ. ಪಾಪದ ಲೋಕದಲ್ಲಿ ನಾವು ಸಿಕ್ಕಿ ಬೀಳದ ಹಾಗೆ ಪರಿಶುದ್ಧ ಜೀವಿತವನ್ನು ಜೀವಿಸುತ್ತಾ ಅನೇಕರಿಗೆ ಸಾಕ್ಷಿಗಳಾಗಿ ನಾವು ನಿಂತು ನಿಮ್ಮ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದಕ್ಕೆ ನಮಗೆ ಸಹಾಯ. ಆ ರೀತಿ ನಮ್ಮನ್ನು ಸಿದ್ಧಪಡಿಸುವುದಾಗಿ ನಾವು ಕೇಳ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಅಂದು ನೋಹನನ್ನ ಜ್ಞಾಪಕ ಮಾಡಿಕೊಂಡಂಥ ದೇವರೇ, ಕಷ್ಟದ ಕಾಲದಲ್ಲೂ ಅವರು ಮೊರೆ ಇಡದೇ ಇದ್ದಾಗಲೂ ನೋಹನನ್ನ ಜ್ಞಾಪಕ ಮಾಡಿಕೊಂಡು ಎಲ್ಲ ಪರಿಸ್ಥಿತಿಗಳನ್ನು ಅನುಕೂಲಪಡಿಸಿ ಆತನನ್ನು, ಆತನ ಕುಟುಂಬವನ್ನು ನೀವು ಆಶೀರ್ವದಿಸಿದ್ರಪ್ಪ. ಈ ದಿನ ನಮ್ಮನ್ನು ಸಹ ನೀವು ಆಶೀರ್ವದಿಸುವಂಥ ದೇವರಾಗಿದ್ದೀರಿ. ನಮ್ಮನ್ನು ನಿತ್ಯವೂ ಜ್ಞಾಪಕದಲ್ಲಿ ಇಟ್ಟುಕೊಂಡಂಥ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಸಾಂಸನನು ನಿಮ್ಮ ಸನ್ನಿಧಾನದಿಂದ ತಪ್ಪಿ ಹೋಗಿ ಪಾಪ ಮಾಡಿದಾಗಲೂ ಸಹ ಆ ಪಾಪದ ಸ್ಥಿತಿಯಲ್ಲೇ ಪಾಪದ ನೊಗವನ್ನು ಹೊತ್ತುಕೊಂಡು ಕಣ್ಣಿಲ್ಲದವನ ಹಾಗೆ ಬಲಹೀನನಾಗಿ ಬಿದ್ದುಕೊಂಡು ಮರಣದ ಸಮೀಪದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಮೊರೆ ಇಟ್ಟಾಗ ಅವನನ್ನು ಸಹ ನೀವು ಕ್ಷಮಿಸಿ ನೂತನ ಬಲವನ್ನು ಕೊಟ್ಟು ಅವನ ಮೇಲಿನಂಥ ನೊಗವನ್ನು ಮುರಿದು ಅವರು ಪ್ರಾರ್ಥಿಸಿದ ಪ್ರಕಾರವಾಗಿ ನೀವು ಕಾರ್ಯಗಳನ್ನ ನಡೆಸಿದಂಥ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಜೀವಿತದಲ್ಲೂ ಸಾಂಸನನ ಹಾಗೆ ಒಂದು ವೇಳೆ ಪಾಪದ ನೊಗವು ನಮ್ಮ ಮೇಲಿರುವುದಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ಕರ್ತನೆ. ಪಾಪದ ಬಳಿಗೆ ನಾವು ಹೋಗದಂತೆ, ಪಾಪದ ಆಲೋಚನೆಗಳು ನಾವು ಮಾಡದಂತೆ, ಪಾಪದ ಕಾರ್ಯಗಳಲ್ಲಿ ನಾವು ನಿಲ್ಲದ ಹಾಗೆ ನಮ್ಮನ್ನು ಕ್ಷಮಿಸಿ ನಿಮ್ಮ ಸನ್ನಿಧಾನದಲ್ಲಿ ಪವಿತ್ರ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ವಾಕ್ಯದಲ್ಲಿ ನೀವು ತಿಳಿಸಿದ್ದೀರಿ, ಇಗೋ ಇದು ನನ್ನ ಶರೀರ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೆ ಹೀಗೆ ಮಾಡಿರುವುದಾಗಿ ಹೇಳಿದ್ದೀರಪ್ಪ. ಹೌದು ಕರ್ತನೆ, ನಮ್ಮ ಮುಂದೆ ಇರುವಂಥ ನಿಮ್ಮ ಶರೀರವು ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ. ತೆಗೆದುಕೊಳ್ಳುವಂಥ ನಾವು ಆ ಶರೀರ ನಮಗೆ ಕೊಡಲಿಕ್ಕಾಗಿ ನೀವು ಪಟ್ಟಂಥ ಪ್ರಯಾಸವು, ನೀವು ಮಾಡಿದಂಥ ತ್ಯಾಗವು ನಾವು ನೆನೆಸಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ನೀತಿವಂತನು, ಪರಿಶುದ್ಧನು, ಸರ್ವಲೋಕದ ಸೃಷ್ಟಿಕರ್ತನೂ ಆಗಿರುವಂಥ ನೀವು ನನ್ನ ಪಾಪಗಳಿಗಾಗಿ, ನನ್ನ ಶಾಪಕ್ಕಾಗಿ ನೀವೇ ಭೂಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದಿರಪ್ಪ. ಪರಿಶುದ್ಧ ರಕ್ತವನ್ನು ಸುರಿಸಿ ನನ್ನ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದೀರಿ. ದಿನನಿತ್ಯವೂ ಇದನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಕೃತಜ್ಞತೆ ಉಳ್ಳವರಾಗಿ, ಪರಿಶುದ್ಧ ಜೀವಿತ ಉಳ್ಳವರಾಗಿ, ನಂಬಿಕೆಯಿಂದ ನಾವು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿ ನಮ್ಮ ನಡೆಸಿ. ಬಂದಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ
ನಿಮ್ಮ ನಾಮದ ಮಹಿಮೆಗಾಗಿ ನಡೆಸಿರಿ. ಈಗ ಇದರಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬೊಬ್ಬರನ್ನು ಸಂಧಿಸು ಕರ್ತನೆ. ಯಾರು ಅಯೋಗ್ಯರಾಗಿ ಪಾಲ್ಗೊಳ್ಳದಂತೆ ತಮ್ಮನ್ನು ತಾವೇ ಪರೀಕ್ಷೆ ಮಾಡಿಕೊಂಡು ಯೋಗ್ಯರಾಗಿ ನಿಮ್ಮ ಸನ್ನಿಧಾನದಲ್ಲಿ ನಿಲ್ಲುವ ಹಾಗೆ ಪ್ರತಿಯೊಬ್ಬರನ್ನು ಸಿದ್ಧಪಡಿಸಿ ಬಲಪಡಿಸಿ ನಡೆಸಿರಿ. ನೀವೇ ಮಹಿಮೆ ಎದ್ದುಕೊಳ್ಳಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.